ಬಹುಶಃ ಹೋಮರ್ ಇರ್ಲಿಲ್ಲ ಅಂದಿದ್ರೆ ಅದು 2 ರಾಜ್ಯಗಳ ಯುದ್ಧ ಅಷ್ಟಕ್ಕೆ ನಿಂತೋಗ್ತಿತ್ತು. ಹೆಣ್ಣು ಹೊನ್ನು ಮಣ್ಣಿಗಾಗಿ ಎಲ್ಲ ಯುದ್ಧ ಆಗಿತ್ತು ಅಂತ ದೊಡ್ಡ ಫೇಮಸ್ ಲೈನ್ ಅದು. ಆದ್ರೆ ವೇದವ್ಯಾಸರು ಹಾಗೆ ಹೇಳೇ ಇಲ್ಲ. ಅಧಿಕಾರದ ದಾಹ, ಅದಕ್ಕೆ ನಾವು ಮಾಡುವಂತ ರಾಜಕೀಯಗಳು, ಇದ್ರ ಕಡೆಗೆ ಹೆಚ್ಚು ಅವನು ಗಮನ ಕೊಟ್ಟು ಶೌರ್ಯವನ್ನ ಪಕ್ಕಕ್ಕಿಡ್ತಾನೆ. ವಾಟರ್ ವಾಟರ್ ಎವ್ರಿವೇರ್, ನಾಟ್ ಅ ಡ್ರಾಪ್ ಟು ಡ್ರಿಂಕ್ ಅಂತ. ಇಲ್ಲಿ ಹೋಮರ್ ಬರೀ ಒಬ್ಬ ಕವಿ ಅಲ್ಲ, ಅವನೊಬ್ಬ ದಾರ್ಶನಿಕ. ಒಡಿಸಿಯಸ್ ಜೊತೆಗೆ ಎಥನ ಅನ್ಸತ್ತೆ ದೇವತೆ, ಅವಳು ಆಗಾಗ ಬಂದು ಹೋಗ್ತಾ ಇರ್ತಾಳೆ. ಅದು ಬೇರೆ ಯಾರು ಅಲ್ಲ, ಅದು ನಮ್ಮ ಆತ್ಮಸಾಕ್ಷಿ. ಹೋಮರ್ ಹೇಳಿರುವ ಆಡಿಸಿ ಕತೆ ಅದು ಓದುವುದಷ್ಟೇ ಅಲ್ಲ, ಅದು ನಮ್ಮೊಳಗೆ ನಡೆಯುವ ಜರ್ನಿ. ಮೊನ್ನೆ ಆಡಿಸಿ ಸಿನಿಮಾಗೆ ಹೋಗಿದ್ದೆ. ನನ್ನ ಫೇವರೆಟ್ ನಿರ್ದೇಶಕ ಕ್ರಿಸ್ಟೋಫರ್ ನಾಲನ್ದು ಸಿನಿಮಾ ಅದು. ಐಮ್ಯಾಕ್ಸ್ ಅಲ್ಲೇ ನೋಡಬೇಕು ಅಂತ ಹೋಗಿ ನೋಡಿದೆ. ಅದು ಐಮ್ಯಾಕ್ಸ್ ಅಲ್ಲೇ ಶೂಟ್ ಮಾಡಿದ್ದಾರೆ, ಐಮ್ಯಾಕ್ಸ್ ಸ್ಕ್ರೀನ್ ಅಲ್ಲೇ ನೋಡಬೇಕು ಅಂತ ಹೋಗಿ ನೋಡಿದೆ. ನನ್ನ ನೆಚ್ಚಿನ ನಿರ್ದೇಶಕ, ಹಾಗೆ ಸಿನಿಮಾ ಕೂಡ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಇದು ಇಟ್ಸ್ ನಾಟ್ ಅಬೌಟ್ ದ ಮೂವಿ, ಈಗ ನಾವು ಮಾತಾಡ್ತಿರೋದು ಇಟ್ಸ್ ಅಬೌಟ್ ದ ಆಡಿಸಿ, ಒಡಿಸಿಯಸ್ ಬಗ್ಗೆ ಮತ್ತೆ ಹೋಮರ್ ಬಗ್ಗೆ. ವಿಶೇಷವಾಗಿ ಈ ಸಿನಿಮಾ ನನ್ಗೆ ಯಾಕೆ ಇಷ್ಟ ಆಗತ್ತೆ ಅಂತಂದ್ರೆ, ಅವನ ಹತ್ರ ಕೋಟಿ ಬಜೆಟ್ ಇತ್ತು. ಅವನು ಕೇಳಿದ್ದ ಕ್ಯಾಮ್ರಾ, ಕೇಳಿದ ಲೊಕೇಶನ್, ಕೇಳಿದ ಕಲಾವಿದರು ಎಲ್ಲ ಸ್ಟುಡಿಯೋ ಪ್ರೊವೈಡ್ ಮಾಡುತ್ತೆ. ಯಾಕಂದ್ರೆ ಹಿ ಹ್ಯಾಸ್ ಪ್ರೂವನ್ ಹಿಸ್ ಎಬಿಲಿಟಿ. ನಾನು ಎಷ್ಟೇ ದುಡ್ಡು ಹಾಕಿದ್ರು ನನ್ನ ಮೇಲೆ ಅದು ನಾನು ತೆಕ್ಕೊಡಬಲ್ಲೆ ಅಂತ ನಿರ್ಮಾಪಕನಿಗೆ ಯಾಗಲೇ ತೋರಿಸ್ಕೊಟ್ಟಿದ್ದಾನೆ, ಇಡೀ ಇಂಡಸ್ಟ್ರಿಗೆ ತೋರಿಸ್ಕೊಟ್ಟಿದ್ದಾನೆ. ನಂಬಿ ದುಡ್ಡು ಹಾಕ್ತಾರೆ, ಅವ್ನು ಕೇಳಿದ್ದನ್ನೆಲ್ಲ ಪ್ರೊವೈಡ್ ಮಾಡ್ತಾರೆ. ಆ ರೀತಿ ಇದ್ದಾಗ್ಲೂ ಅವನು ಹಿ ಚೋಸ್ ನಾಟ್ ಟು ಯೂಸ್ ಗ್ರಾಫಿಕ್ಸ್. ಯಾಕೆಂದ್ರೆ ಇದೊಂದು ಮೈಥಾಲಜಿಕಲ್ ಸ್ಟೋರಿ. ಹಲವು ರೀತಿ ನೋಡೋಣ ಅದನ್ನ, ಹಿಸ್ಟಾರಿಕಲ್ ಮೈಥಾಲಜಿಕಲ್ ಏನಂತ ಮುಂದೆ ನೋಡೋಣ. ಒಟ್ಟಲ್ಲಿ ಅದಕ್ಕೆ ಒಂದು ರೋಚಕತೆ ಇದೆ. ಅದರಲ್ಲಿ ಸೀ ಮಾನ್ಸ್ಟರ್ಸ್ ಇರುತ್ತೆ, ಕಲಿಪ್ಸೋ ಬರ್ತಾಳೆ, ಹಾಗೆ ಒಂದು ಕಣ್ಣಿನ ದೈತ್ಯ ಬರುತ್ತೆ, 3 ಜನ ಇರ್ತಾರೆ, ಅಂದ್ರೆ ಒಂದು ಮಾತ್ರ ಕಥೆಯಲ್ಲಿ ನಮ್ಗೆ ಬರುತ್ತೆ. ಸೊ ಅಂಥದ್ದೆಲ್ಲ ಇದ್ದಾಗ ಸೀ ಮಾನ್ಸ್ಟರ್ ಇರುತ್ತೆ, ಅದಕ್ಕೆ 7-8 ಕೈಗಳಿರುತ್ತೆ, ಆಕ್ಟೋಪಸ್ ತರ. ಈ ತರದೆಲ್ಲ ಇದ್ದಾಗ ಅವನ್ಗೆ ಅವಕಾಶ ಇತ್ತು ಆ ದೈತ್ಯಗಳನ್ನೆಲ್ಲ ತೋರ್ಸೋದು, ಸಮುದ್ರದಿಂದ ಮೇಲ್ ಬರೋ ಹಾಗೆ, ಅದು ಬಾಯ್ ಬಿಡೋ ಹಾಗೆ, 100 ರೀತಿ ಅದನ್ನ ಕ್ರಿಯೇಟಿವ್ ಫ್ರೀಡಮ್ ಅಲ್ಲಿ ಈಗಿರೋ ತಂತ್ರಜ್ಞಾನಕ್ಕೆ ಮಾಡಬಹುದಿತ್ತು. ಯಾಕಂದ್ರೆ ಈಗಾಗಲೇ ಆಡಿಸಿನ ಮುಂಚೆನೂ 2 ಸಲ ಪ್ರಯತ್ನ ಪಟ್ಟಿದ್ದಾರೆ ಹಾಲಿವುಡ್ ಅಲ್ಲಿ. ಅವಾಗ ಎಲ್ಲ ತರ ಸ್ಟಾಪ್ ಮೋಷನ್ ಅನಿಮೇಷನ್, ಆಗಿನ ಕಾಲಕ್ಕೆ ಏನು ಸ್ಟೇಟ್ ಆಫ್ ದ ಆರ್ಟ್ ಟೆಕ್ನಾಲಜಿ ಇತ್ತು ಅದನ್ನ ಬಳಸ್ಕೊಂಡು ಎಷ್ಟಾಗತ್ತೋ ಅಷ್ಟನ್ನ ಪರದೆ ಮೇಲೆ ತರಬೇಕು ಆ ಕಥೆನ ಅಂತ ಪ್ರಯತ್ನ ಪಟ್ಟಿದ್ದಾರೆ. ಇವತ್ತು ಅದಕ್ಕಿಂತ ಸುಲಭವಾಗಿ ಗ್ರಾಫಿಕ್ಸ್ ಅನಿಮೇಷನ್ ಎಲ್ಲ ಬಂದಿದ್ರು ಕೂಡ ಅವನು ಅದನ್ನ ಬಳಸಿಲ್ಲ. ಉದಾಹರಣೆ, ಅಲ್ಲಿ ಒಬ್ಳು ಮಾಟಗಾತಿ ಹತ್ರ ಒಡಿಸಿಯಸ್ನ ಸೈನಿಕರು, ಅವರ ದಳದವರು ಸಿಕ್ಕಾಕೊಂಡಿರ್ತಾರೆ. ಆಗ ಅವ್ರನ್ನೆಲ್ಲರನ್ನೂ ಆಕೆ ಹಂದಿಗಳಾಗಿ ಪರಿವರ್ತನೆ ಮಾಡಿಬಿಟ್ಟಿರ್ತಾಳೆ. ಅವ್ರನ್ನ ಪರಿವರ್ತನೆ ಮಾಡೋವಾಗ್ಲೂ ಕೂಡ ಅವನು ಗ್ರಾಫಿಕ್ಸ್ ನ ಬಳಸಿಲ್ಲ, ಮತ್ತೆ ವಾಪಸ್ ಅವನ್ನ ಮನುಷ್ಯರನ್ನಾಗಿ ಮಾಡ್ತಾಳೆ ವಾಪಸ್. ಆಗ್ಲೂ ಕೂಡ ಒಂದು ಕ್ಯಾಮ್ರಾಗೆ ಮತ್ತೆ ಸಬ್ಜೆಕ್ಟ್ ಮಧ್ಯ ಒಂದು ಆಬ್ಜೆಕ್ಟ್ ಹಿಂಗೆ ಸಜೆಷನ್ ಅಲ್ಲಿ ಇಟ್ಟು, ಅಲ್ಲಿಂದ ಕ್ಯಾಮ್ರಾ ಮೂವ್ ಆದ ತಕ್ಷಣ ಈ ಕಡೆ ಹಂದಿಗಳಾಗಿರ್ತಾರೆ, ಈಗ ಕ್ಯಾಮ್ರಾ ಹೇಗೆ ಮೂವ್ ಆದ ತಕ್ಷಣ ಈ ಕಡೆ ಮನುಷ್ಯರಾಗಿರೋ ಹಾಗೆ ಬರೀ ಒಂದು ಸಿಂಪಲ್ ಎಡಿಟಿಂಗ್ ಟೆಕ್ನಿಕಲ್ಲಿ ಮುಗಿಸ್ಬಿಡ್ತಾನೆ. ಅವನು ಟ್ರಾನ್ಸ್ಫಾರ್ಮೇಶನ್ ಎಲ್ಲ ತೋರಿಸ್ಬೋದು. ನಾವು ವೋಲ್ವರಿನು ಮತ್ತೊಂದೆಲ್ಲ ನೋಡುವಾಗ ನೋಡ್ತೀವಿ, ಮನುಷ್ಯನಾಗಿರ್ತಾನೆ, ಅವನು ಅಲ್ಲಿಂದ ಹಾಗೆ ತೋಳ ಆಗಿ ಪರಿವರ್ತನೆ ಆಗ್ತಾನೆ ಅಂದಾಗ ಮನುಷ್ಯನ ಬೆರಳುಗಳೆಲ್ಲ ತೋಳದ ಬೆರಳುಗಳಾಗೋದು, ಈ ತರ ಎಲ್ಲ, ಮತ್ತೆ ಮೈ ಮೇಲೆ ತೋಳದ ರೋಮಗಳೆಲ್ಲ ಬರೋ ಹಾಗೆ ಅದ್ಭುತವಾಗಿ ಆನಿಮೇಷನ್ ಎಲ್ಲ ಮಾಡ್ತಾರೆ. ಬಟ್ ನಾಲನ್ ಅದನ್ನೆಲ್ಲ ಮಾಡ್ಲಿಲ್ಲ. ಒಂದು ಸಿಂಪಲ್ ಒಂದು ಟ್ರಾನ್ಸಿಷನ್ ಶಾರ್ಟ್ ಅಲ್ಲಿ ಎಡಿಟಿಂಗ್ ಅಲ್ಲಿ ಮುಗಿಸ್ಬಿಡ್ತಾನೆ. ಮತ್ತೆ ಇನ್ನು ಸೀ ಮಾನ್ಸ್ಟರ್ ಇರುತ್ತೆ, ಸೀ ಮಾನ್ಸ್ಟರ್ ನ ಪೂರ್ತಿಯಾಗಿ ತೋರ್ಸೋದೇ ಇಲ್ಲ. ಅದ್ರ ಕೈ ಬರುತ್ತೆ, ಹಿಂಗೆ ಮನುಷ್ಯನ ಎತ್ಕೊಳ್ಳುತ್ತೆ, ಅದು ತಿನ್ಬಿಡುತ್ತೆ, ಸಿಂಪಲ್ ಆಗಿ ಎತ್ಕೊಂಡು ಹೋಗಿ ತೋರಿಸ್ಬಿಡ್ತಾನೆ. ಫ್ರಾಕ್ಷನ್ ಆಫ್ ಎ ಸೆಕೆಂಡ್ಸ್ ಅಲ್ಲಿ ಬಂದು ಹೋಗ್ಬಿಡುತ್ತೆ. ಹಾಗೆ ಒಂದು ಕಣ್ಣಿನ ದೈತ್ಯ ಮಾತ್ರ ಇಡೀ ಒಂದು ಸೀನ್ ಪೂರ್ತಿ ಒಂದು ಎಪಿಸೋಡ್ ಇರೋದ್ರಿಂದ ಅದನ್ನ ತೋರಿಸ್ತಾನೆ. ಅವನು ತೋರಿಸುವಾಗ ತುಂಬಾ ಅದನ್ನ ವೈಭವೀಕರಿಸ್ತಾನೆ. ಆ ಪಾತ್ರದ ದೈತ್ಯತೆಯನ್ನ ವೈಭವೀಕರಿಸೋದಕ್ಕೂ ಕೂಡ ಅವನು ಹೋಗಿಲ್ಲ. ಗ್ರಾಫಿಕ್ಸ್ ಅಲ್ಲಿ ಎಷ್ಟಾಗತ್ತಷ್ಟು ರಿಯಲಿಸ್ಟಿಕ್ ಆಗಿ ಮಾಡಕ್ ಹೋಗ್ತಾನೆ. ಉದಾಹರಣೆ, ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಮುಂದೆ ಹೋಮರ್ ಮತ್ತೆ ಆಡಿಸಿ
ಈ ತತ್ವದ ಬಗ್ಗೆನೇ ಹೇಳೋದಕ್ಕೆ ಹೇಳ್ತಾರದು. ಸ್ಟೀವನ್ ಸ್ಪೀಲ್ಬರ್ಗ್ ಶಾರ್ಕ್ ಅಂತ ಒಂದು ಸಿನಿಮಾ ಮಾಡ್ತಾನೆ. ಅದು ಮಾಡುವಾಗ ಎಡಿಟರ್ಗೂ ಅವನಿಗೂ ತುಂಬಾ ಕಿತ್ತಾಟ ಆಗತ್ತೆ. ಏನಾಗತ್ತೆ, ಸಾಮಾನ್ಯ ಪೋಸ್ಟ್ ಪ್ರೊಡಕ್ಷನ್ ಅಂತ ಬಂದಾಗ, ನಾನು ಸಿನಿಮಾ ಕ್ಷೇತ್ರದಲ್ಲೇ ಮುಂಚೆ ಕೆಲಸ ಮಾಡ್ತಿದ್ದೆ, ಈಗ ಸ್ಟುಡಿಯೋ ಕೆಲಸ ಮೇಲಿಂದ ಚಿತ್ರೀಕರಣಕ್ಕೆ ಹೋಗ್ತಾ ಇಲ್ಲ. ಆದ್ರೆ ಮುಂಚೆ ನಾನು ಸಿನಿಮಾ ಕ್ಷೇತ್ರದಲ್ಲೇ ಇದ್ದಿದ್ದರಿಂದ ಇಡೀ ಆ ಪ್ರಾಸೆಸ್ ನೋಡೋದ್ರಿಂದ ಹೇಳ್ತಾ ಇದ್ದೀನಿ. ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ನಮಗೊಂದು ವ್ಯಾಮೋಹ ಇರುತ್ತೆ. ನಾವೇನ್ ಶೂಟ್ ಮಾಡಿರ್ತೀವಿ ಅದಷ್ಟನ್ನು ಬಳಸ್ಬೇಕು ಅಂತನೋ, ನಾನಾ ಕಾರಣಗಳಿಗೆ ನನ್ನ ಫೇವ್ರೆಟ್ ಶಾರ್ಟ್ಸ್ ಅಂತನೋ, ಫೇವ್ರೆಟ್ ಎಕ್ಸ್ಪ್ರೆಷನ್ಸ್ ಅಂತನೋ, ನಾನಾ ಕಾರಣಕ್ಕೊಂದಷ್ಟ್ರ ಮೇಲೆ ನಮ್ಗೆ ಒಂದು ವ್ಯಾಮೋಹ ಇರುತ್ತೆ. ಮತ್ತೆ ನನಗೆ ಇಷ್ಟಪಟ್ಟು ತೆಗೆದಿದ್ದು ಅನ್ನೋದಿರುತ್ತೆ. ಅದನ್ನ ಎಡಿಟಿಂಗ್ ಟೇಬಲ್ ಅಲ್ಲಿ ಕತ್ತರಿಸಿ ಬಿಸಾಕುವಾಗ ಅದೊಂಥರ ಕರಳು ಕಿತ್ಕೊಂಡ್ ಬರುತ್ತಿರುತ್ತೆ. ಅಯ್ಯೋ, ಅಷ್ಟು ಇಷ್ಟಪಟ್ಟು ಶೂಟ್ ಮಾಡಿದ್ದೆ, ಅಷ್ಟು ಕಷ್ಟಪಟ್ಟು ಶೂಟ್ ಮಾಡಿದ್ದೆ, ಎಡಿಟರ್ ನೋಡಿದ್ರೆ ಕಟ್ ಮಾಡಿ ಬಿಸಾಕ್ಬಿಡಲ್ಲ ಅಂತ ಅನ್ಸುತ್ತೆ. ಅಲ್ಲಿ ಕಿತ್ತಾಟಗಳಾಗೋಗುತ್ತೆ ಎಷ್ಟೋ ಸಲಿ. ಹಾಗೆ ಅವನು ಎಡಿಟರು ಅದನ್ನ ಕಟ್ ಮಾಡುವಾಗ ಎಷ್ಟು ಶಾರ್ಪ್ ಕಟ್ ಮಾಡ್ತಾನೆ ಅಂತಂದ್ರೆ, ಎಕ್ಸ್ಟ್ರಾ 1 ಸೆಕೆಂಡ್ ಬಿಟ್ಟರು ಕೂಡ ಅವನು ಶಾರ್ಕ್ ಮಾಡ್ಬೇಕಾದ್ರೆ ರಿಯಲ್ ಶಾರ್ಕ್ ನ ಬಳಸಿಲ್ಲ. ಆವಾಗ ಆಗಿನ ಕಾಲದಲ್ಲಿ 80s ಅಲ್ಲಿ 70s ಅಲ್ಲಿ ನಿಮ್ಗೆ ಅಂತ ಗ್ರಾಫಿಕ್ಸ್ ಮಾಡೋಂಥ ಟೆಕ್ನಾಲಜಿ ಇರ್ಲಿಲ್ಲ. ಎಲ್ಲೂ ಒಂದು ಕ್ಷಣ ನಮ್ಗದು ಶಾರ್ಕ್ ರೊಬಾಟಿಕ್ ಆಗಿ ಮಾಡಿದ್ದಾರೆ ಅನ್ನೋ ಫೀಲ್ ಬರಬಾರ್ದು ಅಂತ ಅವ್ನು ಎಷ್ಟು ಶಾರ್ಪ್ ಕಟಿಂಗ್ಸ್ ಮಾಡಿದಾನೆ ಆ ಶಾರ್ಕ್ ಸಿನಿಮಾದಲ್ಲಿ ಅಂತಂದ್ರೆ, ಸ್ಪೀಲ್ಬರ್ಗ್ಗೆ ಹೊಟ್ಟೆ ಹೊರದಾಗತ್ತೆ. ಬಟ್ ಅವ್ನಿಗೆ ಗೊತ್ತು ಇದು ಮಾಡ್ತಿರೋ ಉದ್ದೇಶ ಅದಕ್ಕೇನೆ ಅಂತ. ಆದ್ರೆ ಹೊಟ್ಟೆ ಹೊರಿತಿರುತ್ತೆ, ವ್ಯಾಮೋಹಕ್ಕೆ ಒಳಗಾಗ್ತೀವಿ ಅಲ್ಲಿ. ಕಟ್ ಮಾಡ್ಬಿಟ್ಟ ಅಷ್ಟೊಂದೆಲ್ಲ ತೆಗ್ದಿದೆ ಶಾರ್ಟ್ಸು, ಇವೆಲ್ಲ ಬೇಡ ಅಂತದಾನೆ ಅಂತ ಹೊಟ್ಟೆ ಹೊರಿಯುತ್ತೆ. ಆದ್ರೆ ಅದಷ್ಟು ಮಾಡಿದ ಕೊನೆಗೆ ನೈಜತೆಗೆನ್ನ ತೋರ್ಸಕ್ಕೆ ಅಲ್ಲಿ ನೋಡ್ತಿದ್ದಾಗ ನಮ್ಗೆ ಅದೆಲ್ಲ ಗ್ರಾಫಿಕ್ ಅನ್ನಿಸ್ಬಾರ್ದು, ರೊಬಾಟಿಕ್ ಆಗಿ ಮಾಡಿದ್ರೆ ಅನ್ನಿಸ್ಬಾರ್ದು, ನೈಜ ಅನ್ನಿಸ್ಬೇಕು, ನಿಜವಾಗ್ಲೂ ಶಾರ್ಕ್ ಬಂದಿದೆ ಅನ್ನಿಸ್ಬೇಕು ಅನ್ನೋ ಕಾರಣಕ್ಕೆ ನಿರ್ದೇಶಕನ ಎಷ್ಟೋ ವ್ಯಾಮೋಹಗಳನ್ನ ಪಕ್ಕಕ್ಕಿಟ್ಟು ಎಡಿಟರ್ ನಿರ್ದಾಕ್ಷಿಣ್ಯವಾಗಿ ಕಟ್ ಮಾಡಿ ಬಿಸಾಕ್ಬಿಡ್ತಾನೆ. ಇದು ಸಾಮಾನ್ಯವಾಗಿ ಆಗತ್ತೆ. ಕ್ಲೋಸ್ ಎನ್ಕೌಂಟರ್ ಟು ದ ಥರ್ಡ್ ಕೈಂಡ್ ಅಂತ ಒಂದು ಸಿನಿಮಾ ಮಾಡ್ತಾನೆ ಸ್ಪೀಲ್ಬರ್ಗ್. ನಿಜವಾಗ್ಲೂ ಏಲಿಯನ್ಸ್ ಬಂದ್ರೆ ಏನಾಗ್ಬೋದು ಅನ್ನೋ ದೃಷ್ಟಿಕೋನದಲ್ಲಿ ಸಿನಿಮಾ ಮಾಡ್ತಾನೆ. ನಮ್ಗೆ ಇಡೀ ಸಿನಿಮಾ ಪೂರ್ತಿ ಏಲಿಯನ್ಸ್ ನ ತೋರ್ಸೋದೇ ಇಲ್ಲ, ಆದ್ರೆ ಏಲಿಯನ್ಸ್ ಸುತ್ತಾನೆ ಕತೆ ನಡೀತಿರುತ್ತೆ. ಬಟ್ ಏಲಿಯನ್ಸ್ ನ ತೋರ್ಸೋದೇ ಇಲ್ಲ, ಹೇಗೆ ತೋರಿಸ್ತಾನೆ, ಎಷ್ಟು ಕಡಿಮೆಗೆ ಆ ಡ್ಯೂರೇಷನ್ ಇಟ್ಕೋತಾನೆ ಅಂದ್ರೆ, ಏಲಿಯನ್ಸ್ ಗ್ರಾಫಿಕ್ ಮಾಡ್ಬಿಟ್ನೇನೋ, ಅದು ಕೊನೆಗೆ ಅದು ಹೈಪೋಥಿಸಿಸ್ ಆಗ್ಬಿಡ್ತಾ, ಇಮ್ಯಾಜಿನೇಷನ್ ಆಗೋಯ್ತೇನೋ, ಸ್ಪೆಕ್ಯುಲೇಷನ್ ಆಗೋಯ್ತೇನೋ ಅನ್ನೋ ಒಳಗಡೆ ಪ್ರೇಕ್ಷಕನಿಗೆ ಆ ರೀತಿ ಬರೋಕ್ಕೂ ಮುಂಚೆನೆ ಅದು ಎಷ್ಟು ನೈಜತೆಯಲ್ಲೇ ಮುಳುಗಿರ್ತೀವಿ. ಆ ಒಂದು ಕ್ಷಣ ಫ್ಯಾಂಟಸಿಗೆ ತಂದುಬಿಟ್ರೆ ಆ ರಿಯಾಲಿಟಿ ಫೀಲ್ ಹೋಗ್ಬಿಡತ್ತಲ್ಲ, ಸೈನ್ಸ್ ಫಿಕ್ಷನ್ ಆಗಿ ಉಳ್ಕೊಂಡ್ಬಿಡತ್ತಲ್ಲ ಇದು ಅನ್ನೋ ಕಾರಣಕ್ಕೆ ಅಷ್ಟು ಕಡಿಮೆ ಅವಧಿಯಲ್ಲಿ ಅದನ್ನ ಮುಗಿಸ್ಬಿಡ್ತೀನಿ ಏಲಿಯನ್ನ. ಅದೇ ಈಟಿನಲ್ಲಿ ಅದನ್ನ ಮಾಡಲ್ಲ. ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಅಂತ ಸಿನಿಮಾ ಮಾಡಿದ ಇಟಿ ಅಂತ, ಮಕ್ಕಳನ್ನೆಲ್ಲ ಹಾಕೊಂಡು ತುಂಬಾ ಸೊಗಸಾಗಿ ಮಾಡಿದ್ದಾನೆ. ಅದರಲ್ಲಿ ಸ್ವಲ್ಪ ಕ್ರಿಯೇಟಿವ್ ಲಿಬರ್ಟಿ ತಗೋತಾನೆ, ಯಾಕಂದ್ರೆ ಅದು ಭಾವನಾತ್ಮಕವಾಗಿ ಇರುವಂತಹ ಸಿನಿಮಾ. ಯಾಕೆ ಇದನ್ನ ಹೇಳ್ತೀನಿ ಅಂತಂದ್ರೆ, ಕೆಲವೊಮ್ಮೆ ರೋಚಕತೆ ಅನ್ನೋದು ಬೇಕಿರೋದಿಲ್ಲ. ಅದನ್ನ ಕ್ರಿಸ್ಟೋಫರ್ ನಾಲನ್ಗೆ ತುಂಬಾ ಚೆನ್ನಾಗಿ ಅರಿವಿತ್ತು. ಏನಕ್ಕೆ ಅದನ್ನ ರೋಚಕತೆನ ಬಿಡಬೇಕಾಯ್ತು? ಅಷ್ಟು ಅವನಿಗೆ ಟೆಕ್ನಾಲಜಿ ಇತ್ತು, ದುಡ್ಡಿತ್ತು, ಸ್ವಾತಂತ್ರ್ಯ ಇದ್ರೂ ಕೂಡ ನಾಲನ್ ಯಾಕೆ ಗ್ರಾಫಿಕ್ಸ್ ಬಳಸಲಿಲ್ಲ? ಅವನ್ ಯಾಕೆ ಅದನ್ನೆಲ್ಲ ಆ ವಿಜೃಂಭಣೆ ವೈಭವೀಕರಣ ಕಡೆಗೆ ಗಮನ ಕೊಡ್ಲಿಲ್ಲ ಅಂತಂದ್ರೆ, ಈ ಆಡಿಸಿ ಇದೆಯಲ್ಲ, ಅದು ಕಥೆಯ ರೋಚಕತೆಯಲ್ಲಿ ಇಲ್ಲ. ಅದು ಆಡಿಸಿ ಕಥೆಯ ಸತ್ವದಲ್ಲಿ ಇದೆ. ಹಾಗಾಗಿ ಅವನು ಆ ಗ್ರೀಕ್ ಕಥೆಯನ್ನ ತಗೊಂಡಾಗ ಅವನಿಗಲ್ಲಿರೋ ಯುದ್ಧ, ಅದರೊಬ್ಬರು ವಿಚಿತ್ರ ಪ್ರಾಣಿಗಳು, ದೈತ್ಯಗಳು, ಇದರ ರೋಚಕತೆ ಹಿಂದೆ ಹೋಗದೇನೆ ಹೋಮರ್ ಏನು ಹೇಳಕ್ ಹೋಗಿದ್ದಾನೆ, ತತ್ವ ಏನು, ಅದರಲ್ಲಿ ಹ್ಯೂಮನ್ ಟೆಂಡೆನ್ಸಿ ಏನು, ಮನುಷ್ಯನ ಇನ್ಕ್ಲಿನೇಷನ್ ಯಾವ ಕಡೆಗಿರುತ್ತೆ, ಅವನ ಒಳಗಿನ ಟರ್ಮಾಯಿಲ್ಸ್, ತಳಮಳಗಳು ಏನು, ಇದನ್ನ ಪೋರ್ಟ್ರೇ ಮಾಡಕ್ಕೆ ಅಂತ ಸೈಕಲಾಜಿಕಲ್ ಆಗಿ ನೋಡ್ತಾನೆ. ನಾವು ಈಗಾಗಲೇ ಕ್ರಿಸ್ಟೋಫರ್ ನಾಲನ್ ಸಿನಿಮಾಗಳು ನೋಡೋದು ಗೊತ್ತಿರುತ್ತೆ. ಅವನು ಪ್ರೆಸ್ಟೀಜ್ ಮಾಡಿದಾಗ, ಫಾಲೋಯಿಂಗ್ ಮಾಡಿದಾಗ, ಮೊಮೆಂಟೋ, ಇನ್ಸೆಪ್ಷನ್, ಇವೆಲ್ಲ ಹ್ಯೂಮನ್ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಸಿನಿಮಾ ಕೇಂದ್ರಿತವಾಗಿದೆ. ಅದಷ್ಟು ಅದ್ರ ಕಡೆಗೆ ಹೆಚ್ಚು ಗಮನ ಕೊಡುತ್ತೆ. ಭಾವನಾತ್ಮಕವಾಗಲ್ಲದೆ ಚಿಂತನಾತ್ಮಕವಾಗಿ, ವೈಚಾರಿಕತೆ, ವಿವೇಕ, ಹೀಗೆ ಹಲವು ವಿಷಯಗಳನ್ನ ಅವನು ಮನೋಶಾಸ್ತ್ರದ ದೃಷ್ಟಿಕೋನದಲ್ಲಿ ಅವನು ಸಿನಿಮಾಗಳು ಮಾಡಿದ್ರಿಂದ ಬಹುಶಃ ಆಡಿಸಿ ನೋಡ್ಬೇಕಾದ್ರೆ ಅವನು ಅದನ್ನೇ ನೋಡಿದ್ದಾನೆ, ತತ್ವವನ್ನ ಅಷ್ಟೇ ನೋಡಿದ್ದಾನೆ, ರೋಚಕತೆ ಪಕ್ಕಕ್ಕಿಟ್ಟಿದ್ದಾನೆ. ಅವನಿಗೆ ಅದೇ ಹೆಚ್ಚು ಎಂತಾರೆ ಪ್ರಮುಖವಾಗಿ ಅವನಿಗೆ ಕಾಣಿಸಿದೆ. ಅದಕ್ಕೆ ಅವನು ಮುಖ್ಯ ವೇದಿಕೆಯಲ್ಲಿ ಅವನು ಆಡಿಸಿ ಸಿನಿಮಾದಲ್ಲಿ ಆ ಹ್ಯೂಮನ್ ಸೈಕಾಲಜಿ, ಒಳಗಿರೋ ತಳಮಳಗಳು, ತಾನು ವಾಪಸ್ ಮನೆಗೆ ಹೋಗ್ಬೇಕು ಅನ್ನುವಂತ ಒಂದು
ಧಾವಂತ, ಅದ್ರ ಜೊತೆಗೆ ತಾನು ಅವನೊಬ್ಬ ರಾಜನಾಗಿ ಯುದ್ಧದಲ್ಲಿ ಅವನು ಪಾಲಿಸಬೇಕಾದ ಧರ್ಮ ಮತ್ತು ಅವನಲ್ಲಿರುವಂತಹ ಗ್ರೀಡು, ಹೀಗೆ ಹಲವಾರು ವಿಷಯಗಳು ನಮ್ಮ ಪ್ರಯಾಣದಲ್ಲಿ, ಜೀವನವೆನ್ನುವ ಪ್ರಯಾಣದಲ್ಲಿ ಹೇಗೆ ಅಡಚಣೆಗಳಾಗತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಅದನ್ನ ಕ್ಯಾರಿ ಮಾಡಿದ್ದಾನೆ. ಅಧಿಕಾರದ ದಾಹ, ಅದಕ್ಕೆ ನಾವು ಮಾಡುವಂತ ರಾಜಕೀಯಗಳು, ಇದ್ರ ಕಡೆಗೆ ಹೆಚ್ಚು ಅವನು ಗಮನ ಕೊಟ್ಟು ಶೌರ್ಯವನ್ನ ಪಕ್ಕಕ್ಕಿಡ್ತಾನೆ. ಆಡಿಸಿಯಸ್ ಏನಕ್ಕೆ ಇದನ್ನ ಹೇಳ್ತಿದ್ದೀನಿ ಅಂತಂದ್ರೆ, ನಾವು ಆಡಿಸಿ ನೋಡುವಾಗ ಬರೀ ಕಥೆನ ನೋಡಿದ್ರೆ ನಮ್ಗೆ ಅದ್ರ ಸತ್ವ ನಮಗೆ ತಿಳಿಯಲ್ಲ. ಮೊದಲು ನಾವು ಹೋಮರ್ನ ನೋಡ್ಬೇಕು. ಈಗ ಆಡಿಸಿ ಮತ್ತೆ ಟ್ರೋಜನ್ ವಾರ್ ಇದೆರಡದು ಇಲಿಯಾಡ್ ಅಂತ ಏನಂತೀವಿ. ಇದು ಹೋಮರ್ ಗ್ರೀಕ್ ಒಬ್ಬ ಮಾತಿನಲ್ಲಿ ಹಾಡಿದಂಥದ್ದು ಮಹಾಕಾವ್ಯ, ತದನಂತರ ಪುಸ್ತಕ ಮಾಡಿದ್ದು. ಇದು ಮೊದಲು ಇದನ್ನು ನೋಡ್ಕೊಂಡು ತದನಂತರ ಸತ್ವಕ್ಕೆ ಬರೋಣಂತೆ. ಗ್ರೀಕ್ ಮಿಥಾಲಜಿ ನನಗೆ, ಅಥವಾ ಗ್ರೀಕ್ ಲಿಟರೇಚರ್ ನನ್ ಬಾಲ್ಯದಿಂದ ತುಂಬಾ ಆಸಕ್ತಿ, ಅದು ತಿಳ್ಕೊಳ್ಬೇಕಂತ. ಅದಕ್ಕೆ ಒಂದು ಕಾರಣ ಗಿರೀಶ್ ಕಾರ್ನಾಡರ ನಾಟಕಗಳು, ಅವರ ಬರವಣಿಗೆ ತುಂಬಾ ಪ್ರಭಾವ ಬೀರ್ತು ಗ್ರೀಕ್ ಫಿಲಾಸಫಿ ಮತ್ತೆ ಮಿಥಾಲಜಿ ಕಡೆಗೆ ಗಮನ ಕೊಡೋದಕ್ಕೆ. ಅದು ಕೂಡ ಕಾರಣ. ಅವ್ರು ತುಂಬಾ ಇನ್ಸ್ಪೈರ್ ಆಗ್ತಾರೆ ದುರಂತ ನಾಟಕಗಳಿಂದ. ಮತ್ತೆ ನನಗೆ ಆಪರಾ ತುಂಬಾ ಇಷ್ಟ ಆಗುತ್ತೆ ಕೇಳೋದಕ್ಕೆ ಚಿಕ್ಕ ವಯಸ್ಸಿನವೇ. ಸೊ ಆಪರಾನಲ್ಲಿ ಆ ಕಥೆಗಳನ್ನೆಲ್ಲ ಹೇಳ್ತಾ ಹೋಗೋದು. ಮತ್ತೆ ಒಂದು ಸಾಲ್ ನಂಗೆ ತುಂಬಾ ಇಷ್ಟ ಇತ್ತು, ವಾಟರ್ ವಾಟರ್ ಎವ್ರಿವೇರ್ ನಾಟ್ ಅ ಡ್ರಾಪ್ ಟು ಡ್ರಿಂಕ್ ಅಂತ. ಕಥಾನಾಯಕ ಸಮುದ್ರದಲ್ಲಿ ಹೋಗ್ತಾ ಇದ್ದಾನೆ, ಶಾಪಗ್ರಸ್ತನಾಗಿದ್ದಾನೆ, ಸುತ್ತಮುತ್ತ ನೀರಿದೆ, ಆದ್ರೆ ಸಮುದ್ರ ಪೂರ್ತಿ ಉಪ್ಪಿನ ನೀರು, ಇವತ್ತ ಸಿಹಿ ನೀರು ಖಾಲಿ ಆಗ್ತಿದೆ ಹಡಗಲ್ಲಿ. ಆಗ ನೋಡ್ತಾನೆ ಸುತ್ತಮುತ್ತ ನೀರಿದೆ, ಆದ್ರೆ ಉಪ್ಪಿನ ನೀರು, ಅದು ಕುಡಿದ್ರೆ ದಾಹ ತೀರಲ್ಲ. ನೀರಿದೆ, ಅದಕ್ಕೆ ಕುಡಿಯಕ್ಕಾಗಲ್ಲ. ಅದಕ್ಕೆ ವಾಟರ್ ವಾಟರ್ ಎವ್ರಿವೇರ್ ನಾಟ್ ಎ ಡ್ರಾಪ್ ಟು ಡ್ರಿಂಕ್ ಅಂತಾನೆ. ಅದು ನನಗೆ ಎದೆ ಜಲ್ ಅನ್ಸಿತ್ತು ಚಿಕ್ಕ ವಯಸ್ಸಲ್ಲಿ. ಹೌದಲ್ಲ, ನಮ್ಮ ಇಡೀ ನನಗೆ ನಾನು ಇರುವ ಸಮಾಜ, ನಾನಿರುವ ಒಂದು ಪರಿಸರ, ನಾನು ಮಾಡಿಕೊಂಡಿರುವ ಜಗತ್ತೇನಿದೆ, ಅದಲ್ಲಿ ಎಲ್ಲವೂ ನಮ್ಗೆ ಸಿಹಿ ನೀರು ಸಿಗಲ್ಲ. ಎಷ್ಟೋ ಸಲ ಉಪ್ಪು ನೀರಿಂದಾನೇ ಆವರಿಸ್ಕೊಂಡಿರುತ್ತೆ. ಅಷ್ಟು ಎಲ್ಲವೂ ಅಗಾಧವಾಗಿದೆ. ಆದ್ರೆ ನನಗೆ ಬೇಕಿರುವುದು ಅಂತ ನನಗೇನನ್ಸುತ್ತೆ, ಆ ಸಿಹಿ ನೀರಿನ ಕೊರತೆ ನಮ್ಗೆ ಆಗ್ಬಿಡುತ್ತೆ. ಎದುರುಗಡೆ ಅಷ್ಟಿದೆ, ಆದ್ರೆ ಬಳಸ್ಕೊಳಕ್ಕೆ ಆಗಲ್ಲ. ಇದು ಆದ್ರೆ ಪ್ರಯಾಣಕ್ಕೆ ಮತ್ತೆ ಅದೇ ಉಪ್ಪಿನ ನೀರೇ ಬೇಕು. ಆ ಉಪ್ಪಿನ ನೀರ್ ಮೇಲೆ ನಾನು ಪ್ರಯಾಣ ಮಾಡಬೇಕು, ಆದ್ರೆ ಅದನ್ನ ಬಳಸ್ಕೊಳಕ್ಕೆ ಆಗಲ್ಲ. ನನ್ನ ದಾಹವನ್ನ ಆ ಸಮುದ್ರ ತೀರ್ಸಕ್ಕಾಗಲ್ಲ. ನನ್ನ ಪ್ರಯಾಣಕ್ಕೆ ಕೊನೆಗೆ ಸಮುದ್ರವೇ ಬೇಕು, ಆದ್ರೆ ನನ್ನ ದಾಹ ತೀರ್ಸಕ್ಕಾಗಲ್ಲ. ಇದು ಹೋದಲ್ಲ, ಇದು ಬರೀ ಒಬ್ಬ ಹಡಗಲ್ಲಿ ಹೋಗ್ತಿರೋ ಪರಿಸ್ಥಿತಿ ಮಾತ್ರ ಅಲ್ಲ, ಇದು ಪ್ರತಿಯೊಬ್ಬ ಮನುಷ್ಯನು ಶಾಪಗ್ರಸ್ತ ಅಲ್ವಾ ಈ ರೀತಿಯಲ್ಲಿ. ನಮ್ಮನ್ನ ನಾವೇ ಹಾಕೊಂಡಿರೋ ಶಾಪ, ಇನ್ಯಾರು ಕೊಟ್ಟಿರೋದಲ್ಲ. ನಮ್ಮನ್ನ ನಾವೇ ಹಾಕೊಂಡಿರೋ ಶಾಪದಲ್ಲಿ ಜೀವನವೆನ್ನುವ ಸಮುದ್ರದಲ್ಲಿ ಹೋಗ್ತಿರ್ಬೇಕಾದ್ರೆ ಎಲ್ಲವೂ ಉಪ್ಪು ನೀರು ಅನ್ಸ್ಬಿಡುತ್ತೆ. ನನಗೆ ದಾಹ ತೀರ್ಸೋ ಸಿಹಿ ನೀರನ್ನ ಖಾಲಿ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಹಾಗಾಗಿ ಇದು ನಂಗೆ ತುಂಬಾ ಕಾಡ್ತಿತ್ತು. ಎಷ್ಟು ಅದ್ಭುತ ಫಿಲಾಸಫಿ ಇದು, ವಾಟರ್ ವಾಟರ್ ಎವ್ರಿವೇರ್ ನಾಟ್ ಅ ಡ್ರಾಪ್ ಟು ಡ್ರಿಂಕ್ ಅನ್ನೋದು ತುಂಬಾ ಕಾಡಿದ್ದು ಚಿಕ್ಕ ವಯಸ್ಸಲ್ಲಿ. ಇದು ಹೋಮರ್ ಅನ್ನೋ ಒಬ್ಬ ವ್ಯಕ್ತಿ, ಅವನ ಶತಮಾನ ಯಾವತ್ತೂ ಅದು ಡಿಬೇಟಬಲ್. ಅವನದಾಗ್ಲಿ ಕಾಳಿದಾಸನಾಗ್ಲಿ ಹಲವಾರು ಜನರದ್ದು ಡಿಬೇಟಬಲ್. ಅವ್ರು ತಮ್ಮ ಕಾಲಮಾನವನ್ನು ಎಷ್ಟೋ ಕಡೆ ಹೇಳ್ಕೊಂಡಿಲ್ಲ, ಯಾಕೆಂದ್ರೆ ಅದು ಮುಖ್ಯವೇ ಅಲ್ಲ, ಅದು ಅಮುಖ್ಯ ಅವನ ಪ್ರಕಾರ. ಅದಕ್ಕೆ ಕಾಳಿದಾಸನ ನಮ್ಗೆ ಕಾಲಘಟ್ಟ ಸಿಗೋದಿಲ್ಲ. ಅದು ಒಂದು ಎಲ್ಲಾ ರೀತಿ ಪಂಡಿತರು ಸ್ಕಾಲರ್ಸ್ ಎಲ್ಲ ಸೇರಿ ಒಂದು ಟೈಮ್ ನಲ್ಲಿ ಅಂತ ಹೇಳ್ತಾರೆ ಹೊರತು, ಆದ್ರೂ ಕೂಡ ಅದು ಕರಾರುವಾಕ್ಕಾಗಿ ಹೇಳ್ತಿದ್ದಾರೆ ಅಂತಲ್ಲ. ಹಾಗಂತ ಪಾಪ ಅವರು ದಡ್ರು ಅಂತಲ್ಲ, ಮಾಹಿತಿಯ ಕೊರತೆ ಅಷ್ಟೇ. ಸೂಕ್ತವಾದ ಮಾಹಿತಿ ಮತ್ತೆ ಇಂಥದೇ ಕಾಲಘಟ್ಟದವನು, ಇಂಥದೇ ಜಾಗದವನು ಅಂತ ಹೇಳೋದಕ್ಕೆ ಅದಕ್ಕೆ ಬೇಕಿರುವಂತ ಪೂರಕವಾದ ಸಾಕ್ಷ್ಯಾಧಾರಗಳು ಸಿಗದೇ ಇರುವಾಗ ಸ್ಪೆಕ್ಯುಲೇಷನ್ ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಹಲವಾರು ಜನ ಸ್ಕಾಲರ್ಸ್ ಕೊನೆಗೆ ಒಂದು ಒಮ್ಮತಕ್ಕೆ ಬರ್ತಾರೆ, ಸರಿ ಆಯ್ತು ಒಂದು ಕೆಲಸ ಮಾಡೋಣ, ಲೆಟ್ ಅಸ್ ಎಂಡ್ ದ ಡಿಬೇಟ್, ನಾವು ಇಲ್ಲಿಗೆ ನಿಲ್ಲಿಸ್ಬೋಣ, ಮುಂದಿನ ಚರ್ಚೆ ಮಾಡಲು ಅರ್ಥ ಇಲ್ಲ, ನಾವು ಇಂಥ ಕಾಲಘಟ್ಟಕ್ಕೆ ಇಂಥ ಊರಿಗೆ ಸೀಮಿತಗೊಳಿಸೋಣ ಅಂತ ಒಂದು ಒಪ್ಪಂದಕ್ಕೆ ಬರೋ ಹಾಗೆ ಆಗ್ಬಿಡುತ್ತೆ. ಅದು ನಮ್ಗೆ ಇತಿಹಾಸದಲ್ಲಿ ಇರುವಂತಹ ಮಾಹಿತಿ ಕೊರತೆಯಿಂದಾಗಿ ಅಷ್ಟೇ. ಅದು ನಮ್ಗೆ ಎಲ್ಲಾ ಕಡೆಯೂ ಕಾಣ್ತಾ ಹೋಗುತ್ತೆ. ಉದಾಹರಣೆ ಕಪ್ಪೇರ ಭಟ್ಟನ ಶಾಸನ ಅಂತ ನಮ್ಗೆ ಬದಾಮಿಯಲ್ಲಿ ಸಿಗತ್ತೆ. ಕಪ್ಪೇರ ಭಟ್ಟನ ಶಾಸನ, ಆ ಕಪ್ಪೇರ ಭಟ್ಟ ಯಾರು ಅಂತ ಹೇಳಿ ಸುಮಾರೊಂದು ದಶಕಗಳು, 2-3 ದಶಕಗಳು ಹಲವಾರು ಜನ ಇತಿಹಾಸಕಾರರು, ಶಾಸನ ತಜ್ಞರು ಹಲವಾರು ರೀತಿ ಚರ್ಚೆ ಮಾಡಿ ಕೊನೆಗೆ ಒಂದು ಒಮ್ಮತಕ್ಕೆ ಬರಬೇಕಾಗಿ ಬಂತು. ಕಪ್ಪೇರ ಭಟ್ಟನ ಶಾಸನ ಯಾವ ರಾಜನ ಬಗ್ಗೆ ಇದೆ ಅಂತ. ಸೊ ತುಂಬಾ ವಿಶೇಷವಾದ ಸಬ್ಜೆಕ್ಟ್ಗಳದು, ಓದೋದಕ್ಕೆ ತುಂಬಾ ಚೆನ್ನಾಗಿರುತ್ತದು. ಸೊ ಹಾಗೆ ಹೋಮರ್ನ ಕಾಲಘಟ್ಟ ನಮಗೆ ಗೊತ್ತಿಲ್ಲ, ಅದು ಡಿಬೇಟಬಲ್ ಯಾವತ್ತೂ. ಆ ವ್ಯಕ್ತಿಗೆ ಕಣ್ಣಿರ್ಲಿಲ್ಲ. ಅವನು ಈ ಇಲಿಯಡ್ ಮತ್ತೆ ಆಡಿಸಿ ಇದು ಕಥೆಗಳನ್ನ ಹೇಳ್ತಾ ಇದ್ದ. ಅದಕ್ಕೆ ಮುಂಚೆನೂ ಅದು ಜನಪದವಾಗಿ
ಉಳ್ಕೊಂಡಿದ್ದಂಥದ್ದು ಟ್ರೋಜನ್ ವಾರ್ದು. ಅದು ಇವನ ಕೈಗೆ ಬಂದಾಗ ಅದು ಅಧಿಕೃತವಾಗಿ ಒಂದು ದೊಡ್ಡ ಮಹಾಕಾವ್ಯವಾಗೋಯ್ತು. ಬಹುಶಃ ಹೋಮರ್ ಇರ್ಲಿಲ್ಲ ಅಂದಿದ್ರೆ ಅದು 2 ರಾಜ್ಯಗಳ ಯುದ್ಧ ಅಷ್ಟಿಗೆ ನಿಂತೋಗ್ತಿತ್ತು. ಉದಾಹರಣೆ, ಮಹಾಭಾರತದಲ್ಲಿ ಕೃಷ್ಣ ಅನ್ನೋ ಪಾತ್ರ ಇರ್ಲಿಲ್ಲ ಅಂತಂದ್ರೆ ಅದು ಅಣ್ಣ ತಮ್ಮಂದ್ರು ದಾಯಾದಿಗಳು ಆಸ್ತಿಗೋಸ್ಕರ ಕಿತ್ತಾಡ್ಕೊಂಡಿದ್ದ ಒಂದು ಯುದ್ಧ ಆಗ್ತಿದೆ ಹೊರತು ಅದು ಧರ್ಮಯುದ್ಧ ಅನ್ನುವಂಥದ್ದು ನಾವು ಇವತ್ತೇನದನ್ನ ಪರಿಗಣಿಸಿ ನೋಡ್ತೀವಿ. ಇವತ್ತು ಕೂಡ ಮನುಕುಲದ ಭಾವನಾತ್ಮಕ ತೊಳಲಾಟಗಳು, ನಾನು ನನ್ನದು ಅನ್ನೋ ಹೆಸರಲ್ಲಾಗುವಂತಹ ಕಿತ್ತಾಟಗಳ ಬಗ್ಗೆ ನಾವು ಇವತ್ತೇನ್ ಮಾತಾಡ್ತೀವಿ ಅದು ಸಾಧ್ಯ ಆಗ್ತಿರ್ಲಿಲ್ಲ. ಇವತ್ತು ಹೇಗೆ ನಾವು ಮೊದಲ ಮಹಾಯುದ್ಧ, 2ನೇ ಮಹಾಯುದ್ಧ, ಈಗ ನಡೀತಿರೋ ಹಲವಾರು ನಿರರ್ಥಕ ಯುದ್ಧಗಳೇನಿದೆ ಅಲ್ಲಿ ಅದರಾಗೆ ಮಹಾಭಾರತ ಯುದ್ಧವೂ ಒಂದು ಆಗ್ಬಿಡ್ತಿತ್ತು. ಅದು ಆ ರೀತಿ ಆಗದೆ ಇರೋದಕ್ಕೆ ಕಾರಣ ಅದು ಮಹಾಭಾರತದ ಮಹಾಕಾವ್ಯವಾಗಿ ಇವತ್ತು ಕೂಡ ಮನೋಶಾಸ್ತ್ರ, ಅರ್ಥಶಾಸ್ತ್ರ, ಅಧ್ಯಾತ್ಮ ಹೀಗೆ ಹಲವು ಬಗೆಯಲ್ಲಿ ಮಹಾಭಾರತವನ್ನ ನೋಡ್ತಿದೀವಿ ಅಂತಂದ್ರೆ ಅದಕ್ಕೆ ಕಾರಣ ಇಬ್ರು, ಒಂದು ಕೃಷ್ಣ ಮತ್ತಿನ್ನೊಬ್ರು ವೇದವ್ಯಾಸರು. ಇವರಿಬ್ಬರಿಂದಾಗಿ ನಮ್ಗೆ ಮಹಾಭಾರತಕ್ಕೆ ಇಷ್ಟೆಲ್ಲ ಒಳನೋಟ ಸಿಗೋದಕ್ಕೆ ಸಾಧ್ಯವಾಯಿತು. ಹಾಗೆ ಹೋಮರ್ ಇರ್ಲಿಲ್ಲ ಅಂತಿದ್ರೆ ಟ್ರೋಜನ್ ವಾರ್ ಮತ್ತೆ ಒಡಿಸಿಯಸ್ ಏನಿದ್ದಾರೆ ಇವರಿಬ್ಬರದು ಒಂದು ಯುದ್ಧ ಆಯ್ತು. ಅಲ್ಲಿ ಇವನು ಹೋಗಿದ್ದ 10 ವರ್ಷ ಯುದ್ಧದಕ್ಕೆ ಪ್ರಯತ್ನ ಪಟ್ರು, ಕೊನೆಗೆ ಟ್ರೋಜನ್ ವಾರ್ ಗೆದ್ರು. ಇವನು ವಾಪಸ್ ಊರಿಗೆ ಬರೋದಕ್ಕೆ ಮತ್ತೆ 10 ವರ್ಷ ಸಮುದ್ರದಲ್ಲಿ ಅಲ್ಲಿ ಇಲ್ಲಿ ಕಷ್ಟಪಟ್ಟು ವಾಪಸ್ ಮನೆಗೆ ಹೋದ. ಅಷ್ಟೊತ್ತಿಗೆ ಅಲ್ಲಿ ಇವನ್ ರಾಜ್ಯಭಾರ ಕಬಳಿಸ್ಕೊಳಕ್ಕೆ ಅಂತ ಆ ಪೆನೆಲೋಪೆನ ಹೆಂಡತಿ ಏನಿರ್ತಾಳೆ ಆ ರಾಣಿನ ಮದುವೆ ಆಗೋದಕ್ಕೆ ಅಂತ ಒಂದಷ್ಟು ಜನ ಸೂಟರ್ಸ್ ಕಾಯ್ತಾ ಇದ್ರು. ಕೊನೆಗೆ ಯಾರೊಬ್ರು ಮದುವೆ ಆಗ ಪ್ರಯತ್ನ ಪಟ್ರು, ಇವನ್ ಬಂದ ಆ ಸೂಟರ್ಸ್ ನೆಲ್ಲ ಕೊಂದ್ಬಿಟ್ಟ. ಹೆಂಡತಿ ಮತ್ತೆ ಮಕ್ಕಳು ತನ್ನೋರಾದ್ರು, ಮತ್ತೆ ರಾಜ್ಯಭಾರ ಮುಂದುವರಿಸ್ತಾ. ಇಷ್ಟಕ್ಕೆ ಮುಗಿದೋಗ್ತಿತ್ತು. ಇಲ್ಲಿ ನಮಗೆ ರೋಚಕತೆ ಅಷ್ಟೇ ಉಳಿತಿತ್ತು, ತತ್ವ ಇರ್ತಿರ್ಲಿಲ್ಲ. ಆಗ ಎಲ್ಲಾ ಗ್ರಾಫಿಕ್ಸ್ ಇಟ್ಕೊಂಡು ಸಿನಿಮಾ ಮಾಡೋದು ಅತಿಶಯ ಏನಲ್ಲ, ಮತ್ತೆ ಅದು ಸಮಂಜಸವೂ ಕೂಡ. ಇಲ್ಲಿ ಹೋಮರ್ ಬರೀ ಒಬ್ಬ ಕವಿ ಅಲ್ಲ, ಅವನೊಬ್ಬ ದಾರ್ಶನಿಕ. ಯಾಕೆ ಅಂತಂದ್ರೆ ಹೋಮರ್ ವಿಷಯ ನಾವು ತಗೊಂಡಾಗ ಹೋಮರ್ಗೆ 7 ಊರು, ಅವನ ಹುಟ್ಟೂರು 7, 1, 2 ಅಲ್ಲ. ನಮ್ಮಲ್ಲಿ ಚಕ್ರಗಳು 7, ಅವನಿಗೆ ಹುಟ್ಟೂರು 7 ಊರುಗಳು. ಹಾಗೆ ಅವನಿಗೆ 2 ಕಣ್ಣುಗಳಿಲ್ಲ, ಆದ್ರೆ ಇಡೀ ಪ್ರಪಂಚವನ್ನ ತಾನೇ ಕಣ್ಣಾರೆ ನೋಡಿರೋ ಹಾಗೆ ಪ್ರತಿಯೊಂದನ್ನು ವಿವರಿಸ್ತಾ ಹೋಗ್ತಾನೆ. ಅಂದ್ರೆ ಅವನು ಇಡೀ ಯುದ್ಧವನ್ನ, ಎಂದೋ ನಡೆದ ಯುದ್ಧವನ್ನ, ಹಲವು ಜನ ಅಂತಾರೆ ಆ ಟ್ರೋಜನ್ ವಾರ್ ಆಗ್ಬೇಕಾದ್ರೆ ಆತ ಇದ್ದ ಅಂತ ಕೆಲವಂತಾರೆ, ಇಲ್ಲ ಅದಾದ ಎಷ್ಟೋ ಶತಮಾನಗಳ ನಂತರ ಅದನ್ನ ಬಾಯಿಂದ ಕೇಳ್ತಾ ಅದನ್ನ ಮಹಾಕಾವ್ಯವಾಗಿ ಪರಿವರ್ತಿಸ್ತಾ ಅಂತ ಹೇಳ್ತಾರೆ. 5ನೇ ಕೇಸ್, ಇಲ್ಲಿ ಅವನು ಹೊರಗಣ್ಣಿಲ್ಲ, ಒಳಗಣ್ಣಿನಿಂದ ನೋಡ್ದ. ಹಾಗಾಗಿ ಹೊರಗಿನ ನೆರೇಟಿವ್ಸ್ ನ ಬಿಟ್ಬಿಟ್ಟ. ಗೆದ್ದವ್ರು ಯಾರು, ಸೋತವ್ರು ಯಾರು, ಯಾರ್ ಹೀರೋ, ಯಾರ್ ವಿಲನು, ಅದೆಲ್ಲವನ್ನು ಬಿಟ್ಟ. ಹೋಮರ್ ಪ್ರಕಾರ ಅಲ್ಲಿ ಇಡೀ ಯಾವ ಕಥೆಯಲ್ಲೂ, ಇಲಿಯಡ್ ಅಲ್ಲಾಗ್ಲಿ ಒಡಿಸಿನಲ್ಲಾಗ್ಲಿ ಅಲ್ಲಿ ಹೀರೋ ಇಲ್ಲ, ಕಥಾನಾಯಕ ಇದ್ದಾನೆ. ಮತ್ತೆ ಎಲ್ಲರಲ್ಲೂ ತಳಮಳಗಳು, ಯಾರು ಪರ್ಫೆಕ್ಟ್ ಅಲ್ಲ ಆ ಕಥೆನಲ್ಲಿ. ಯಾಕೆನೋ ಒಳನೋಟದಿಂದ ನೋಡ್ದ. ನಾವ್ ಯಾವತ್ತು ಇತಿಹಾಸ ಅಂತ ನೋಡುವಾಗ ಗೆದ್ದವರ ಇತಿಹಾಸ, ಆ ನೆರೇಟಿವ್ಸ್ ಎಲ್ಲ ಇಷ್ಟು ದಿನ ನಾವೇನು ಪ್ರಪಂಚದ ಎಲ್ಲಾ ರಾಜರ ಇತಿಹಾಸ ನೋಡಿದೀವಿ, ಅದೆಲ್ಲ ಗೆದ್ದವರ ಇತಿಹಾಸ. ಯಾರು ಗೆಲ್ತಾನೋ ಅವನು ಶಾಸನ ಬರೆಸ್ತಾನೆ, ಯಾರು ಗೆಲ್ತಾನೋ ಅವನು ಕೃತಿಗಳನ್ನ ಬರೆಸ್ತಾರೆ. ಹಾಗಾಗಿ ನಾವಿಷ್ಟು ದಿನ ಕೇಳಿರೋ ಇತಿಹಾಸ ಎಲ್ಲವೂ ಗೆದ್ದವರ ಇತಿಹಾಸ. ಹಾಗಾಗಿ ಅದೆಲ್ಲವೂ ಕೊನೆಗೆ ನೆರೇಟಿವ್ಸ್ ಆಗ್ಬಿಡುತ್ತೆ. ಎಷ್ಟು ಮಟ್ಟದ ಸತ್ಯ, ಎಷ್ಟು ಮಟ್ಟಕ್ಕೆ ಸತ್ಯ ಅಲ್ಲ ಅಂತ ನಮ್ಗೆ ಗೊತ್ತಾಗದಿರೋ ಮಟ್ಟಿಗೆ ನೆರೇಟಿವ್ಸ್ ತುಂಬ್ಕೊಂಡ್ಬಿಟ್ಟಿರುತ್ತೆ. ಅದರಿಂದ ಸತ್ಯವನ್ನ ಹೊರಗೆ ತೆಗೆಯೋದು ತುಂಬಾ ಕಷ್ಟ. ಕೊನೆಗೆ ಅದೆಲ್ಲ ರಾಜರ ಇತಿಹಾಸ, ಪ್ರಜೆಗಳ ಇತಿಹಾಸ ಅಲ್ಲ. ಗೆದ್ದವನ ಬಗ್ಗೆನೇ ಹೆಚ್ಚು ನೆರೇಟಿವ್ಸ್ ಇರುತ್ತೆ. ಇಲ್ಲಿ ಹೋಮರ್ ವಿಷಯಕ್ಕೆ ಬಂದಾಗ ಅವನಿಗೆ ಗೆದ್ದೋನು ಒಂದೇ, ಸೋತೋನು ಒಂದೇ. ಅವನಿಗೆ ಹೆಚ್ಚು ಒತ್ತು ಕೊಡೋದು ಆ ಯುದ್ಧದಿಂದ ಸತ್ತ ಅಮಾಯಕ ಜನ, ಅಮಾಯಕ ಹೆಣ್ಣು ಮಕ್ಕಳು, ಅಮಾಯಕ ಮಕ್ಕಳು, ಹೀಗೆ ಯಾವುದಕ್ಕೂ ಸಂಬಂಧವೇ ಇಲ್ಲದಂತ ಪ್ರಜೆಗಳ ಪ್ರಾಣ ಹೋಯ್ತು. ಇದನ್ನ ತುಂಬಾ ಸೊಗಸಾಗದನ್ನ ಕ್ಯಾರಿ ಮಾಡ್ತಾ ಹೋಗ್ತಾನೆ. ನಾವು ಮಹಾಕಾವ್ಯವನ್ನ ಓದಿದಾಗ ನಮ್ಗೆ ಅದು ಗೊತ್ತಾಗತ್ತೆ. ಅದನ್ನ ತುಂಬಾ ಚೆನ್ನಾಗಿ ಟ್ರಾಯ್ ಅಂತ ಸಿನಿಮಾ ಮಾಡಿದ್ರು, ಆಯ್ತು ಒಂದು 20 ವರ್ಷ ಆಯ್ತು ನಾವು ಬಂದ ಸಿನಿಮಾ. ಅದರಲ್ಲಿ ಹೆಚ್ಚು ಒತ್ತು ಕೊಡ್ತಾರೆ ಯುದ್ಧದಿಂದ ಆಗುವಂತಹ ಅನಾಹುತಗಳೇನು, ಯಾಕೆ ಯುದ್ಧವನ್ನ ನಾವು ಅವಾಯ್ಡ್ ಮಾಡಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೋಮರ್ ತನ್ನ ಮಹಾಕಾವ್ಯದಲ್ಲಿ ವ್ಯಕ್ತಪಡಿಸಿದಾನೆ. ಅವ್ರು ಅದನ್ನೇ ಕ್ಯಾರಿ ಮಾಡ್ತಾನೆ ಇಡೀ ಸಿನಿಮಾ. ಟ್ರಾಯ್ ಸಿನಿಮಾದಲ್ಲಿ ಅಲ್ಲಿ
ಯುದ್ಧ ಎಷ್ಟು ಘನಘೋರವಾಗಿತ್ತು, ಎಷ್ಟು ರೋಚಕವಾಗಿತ್ತು, ಯುದ್ಧನ ಎಕ್ಸಲೆಂಟ್ ಆಗಿ ತೋರಿಸ್ಬಿಡ್ತೀನಿ ಅಂತ ಅದನ್ನ ವೈಭವೀಕರಿಸಕ್ ಹೋಗಿಲ್ಲ. ಆ ಸಿನಿಮಾದಲ್ಲೂ ಕೂಡ, ಆ ಸಿನಿಮಾದಲ್ಲಿ ಮತ್ತೆ ಹೋಮರ್ನ ಮುಖ್ಯ ಆಶಯ ಇದೆಯಲ್ಲ, ಯುದ್ಧದಿಂದ ಆಗುವಂತಹ ಅನಾಹುತಗಳು, ಅದರಿಂದ ಆಗುವಂತಹ ಹಾನಿಗಳೇನಿದೆ, ಅದರಲ್ಲಿ ಧರ್ಮಾಧಾರಿತವಾಗಿ ಒಂದಷ್ಟು ಎಥಿಕ್ಸ್ ಅಂತ ಇರುತ್ತೆ. ಆ ಎಥಿಕ್ಸ್ ನ ಬಿಟ್ಟಾಗ ಯಾವ ರೀತಿ ಮನುಷ್ಯ ರಾಕ್ಷಸನಾಗ್ತಾನೆ, ಇದನ್ನೆಲ್ಲ ಏನು ಹೋಮರ್ ಹೇಳಕ್ ಹೋಗ್ತಾನೆ. ಅದನ್ನಷ್ಟು ಅಕಿಲಿಸ್ ಇಂದ, ಹೆಕ್ಟರ್ ಇಂದ, ಹೆಲನ್, ಹೀಗೆ ಹಲವು ಪಾತ್ರಗಳಲ್ಲಿ ಅದನ್ನ ಟ್ರಾಯ್ ಸಿನಿಮಾದಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಡ್ತಾರೆ. ನಮ್ಗೆ ಇಡೀ ಸಿನಿಮಾ ನೋಡ್ತಿರ್ಬೇಕಾದ್ರೆ ನನ್ ಕೈಲಿ ಯುದ್ಧ ಎಂಜಾಯ್ ಮಾಡಕ್ಕೆ ಆಗಲ್ಲ. ಅದನ್ನ ಅಲ್ಲಿ ಹೊಟ್ಟೆ ಹೊರಿತಿರುತ್ತೆ, ಅಯ್ಯೋ ವಿನಾಕಾರಣ ಹೊಡೆದಾಡ್ಕೊಂಡು ಸತ್ತೋಗ್ಬಿಟ್ರಲ್ಲ ಅಂತ. ನಾವು ಅಲ್ಲಿ ಪ್ರತಿಯೊಬ್ಬ ಮನುಷ್ಯನಿರುವಂತ ದುರಾಸೆ, ದರ್ಪ, ಅಧಿಕಾರದ ಮೋಹ, ಇದೆಲ್ಲ ಮನುಷ್ಯನ ಇನ್ನೊಬ್ಬ ಮನುಷ್ಯನ ಕೊಲ್ಲೋ ಹಾಗೆ ಮಾಡ್ತಿದೆಯಲ್ಲ, ಇಂಥವೆಲ್ಲ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ದ್ವೇಷ ಮಾಡೋ ಹಾಗಾಗ್ತಿದೆಯಲ್ಲ, ಇದರಿಂದ ಅಮಾಯಕ ಹೆಣ್ಣು ಮಕ್ಕಳು ಇದರಿಂದ ಶೋಷಣೆಗೊಳಗಾದ್ರಲ್ಲ ಅಂತ ನಮ್ಗೆ ಬೇಕಾ ಯುದ್ಧ, ದ್ವೇಷ ಎಲ್ಲ ಬೇಕಾ ಅಂತ ನಮಗೆ ನಮ್ಮನ್ನ ಪ್ರಶ್ನೆ ಮಾಡ್ಕೊಳ್ಳೋ ಹಾಗೆ ಮಾಡುತ್ತೆ ಹೋಮರ್ನ ಕೃತಿ. ಅದನ್ನೇ ಟ್ರಾಯ್ ಸಿನಿಮಾದಲ್ಲೂ ಕನ್ವೆ ಮಾಡಕ್ ಟ್ರೈ ಮಾಡಿದ್ದಾರೆ. ಇಲ್ಲೂ ಕೂಡ ಕ್ರಿಸ್ಟೋಫರ್ ನೋಲನ್ ಅದನ್ನೇ ಪ್ರಯತ್ನ ಪಟ್ಟಿದ್ದಾರೆ. ಯಾಕೆ ಇದನ್ನ ಹೇಳಿದೆ ಅಂತಂದ್ರೆ, ಹೋಮರ್ ಇದನ್ನ ಒಳಗಣ್ಣಿನಿಂದ ನೋಡ್ದ, ಅವನು ಹೊರಗಣ್ಣಿನಿಂದ ನೋಡಿಲ್ಲ. ನಾವು ನ್ಯಾಯ ದೇವತೆಗೆ ಕಣ್ಣಿಗೆ ಪಟ್ಟಿ ಕಟ್ಟಿರ್ತಾರೆ, ಯಾಕೆ ಅಂದ್ರೆ ಅದು ಹೊರಗಿಂದ ನೋಡಿದ್ರೆ ಆತ ಒಳ್ಳೆಯವನ, ಕೆಟ್ಟವನ, ಗಂಡ, ಹೆಣ್ಣ, ಆ ಧರ್ಮದವನ, ಈ ಜಾತಿಯವನ, ಶ್ರೀಮಂತನ, ಬಡವನ, ಇದ್ಯಾವುದನ್ನು ಡಿಸ್ಕ್ರಿಮಿನೇಟ್ ಮಾಡ್ದೇನೆ ಕಣ್ಣಿಗೆ ಕಾಣಿಸುತ್ತವೆಲ್ಲ. ಹಾಗೆ ಕಣ್ಣು ಮುಚ್ಚಿ ನ್ಯಾಯ ಕೊಡಬೇಕು ಅಂತ. ಬಟ್ ಇವತ್ತು ವಿವೇಕನ ಕಣ್ಣು ಮುಚ್ಚಿ ನ್ಯಾಯ ಕೊಡೋ ಹಾಗಾಗಿದೆ. ಆದ್ರೆ ಅದು ಡಿಸ್ಕ್ರಿಮಿನೇಟ್ ಮಾಡ್ದೇನೆ, ಕಣ್ಣು ಮುಚ್ಚಿ ಅಂದ್ರೆ ಹೊರಗಿನ ನಾಮರೂಪಗಳ ಕಂಡುಕೊಳ್ಳದೇನೆ, ನಾನು ಸಾಕ್ಷಿಗಳ ಆಧಾರದ ಮೇಲೆ ಮತ್ತೆ ಆ ಇಂಟೆನ್ಷನ್ಸ್, ಈಗ ಹಲವಾರು ಕಾರಣಗಳು ನೋಡಿ ಒಂದು ಕೇಸ್ಗೆ ನ್ಯಾಯವನ್ನ ಒದಗಿಸ್ಬೇಕು. ಹಾಗಾಗಿ ಅದು ನ್ಯಾಯ ದೇವತೆಗೆ ಕಣ್ಣಿನ ಪಟ್ಟಿ ಅನ್ನೋ ಅರ್ಥ ಅದು. ಆದ್ರೆ ಇವತ್ತು ನ್ಯಾಯಕ್ಕೆ ಕಣ್ಣಿಲ್ಲ ಅನ್ನೋ ಮಟ್ಟಿಗೆ ಮಾಡಿಟ್ಕೊಂಡ್ಬಿಟ್ಟಿದೀವಿ. ಯಾಕಂದ್ರೆ ವ್ಯವಸ್ಥೆ ಹಂಗಾಗಿದೆ, ಎಲ್ಲಾ ದೇಶಗಳಲ್ಲೂ ಆ ರೀತಿ ವ್ಯವಸ್ಥೆ ಆಗಿದೆ. ಹಾಗೆ ಇವ್ರು ಹೋಮರ್ಗೆ ಕಣ್ಣಿಲ್ಲ, ಹೊರಗಣ್ಣಿಲ್ಲ ಅವನಿಗೆ, ಅವನು ಒಳಗಣ್ಣಿನಿಂದ ನೋಡ್ತಾ ಇದ್ದಾನೆ. ಒಳಗಣ್ಣಿನಿಂದ ನೋಡ್ತಿರೋದ್ರಿಂದ ಅವನಿಗೆ ಸರಿ ತಪ್ಪುಗಳು ಗೆದ್ದವನ ವ್ಯೂ ಪಾಯಿಂಟ್ ಅಲ್ಲೂ ಹೇಳ್ತಾ ಇಲ್ಲ, ಸೋತವನ ವ್ಯೂ ಪಾಯಿಂಟ್ ಅಲ್ಲೂ ಹೇಳ್ತಿಲ್ಲ, ನೊಂದವರ ವ್ಯೂ ಪಾಯಿಂಟ್ ಅಲ್ಲಿ ಹೇಳ್ತಾನೆ. ಇದನ್ನ ನೋಡಿ ನಾವು ಕಲಿಯಬೇಕಂತ ಹೇಳ್ತಾನೆ. ಈಗ ಏನು ಕತೆ ಇದು? ಇದಿಷ್ಟೆಲ್ಲ ಮಾತಾಡ್ತಿದ್ವಿ, ಹೋಮರ್ ಏನ್ ಹೇಳದ? ಬರೀ ಕಥೆಯನ್ನ ನೋಡೋಣ. ಕತೆ ಅಂತ ನೋಡಿದಾಗ ಒಂದು ಊರು, ಒಂದು ಸಾಮ್ರಾಜ್ಯ, ಟ್ರಾಯ್, ಅದು ಒಂದು ಸಾಮ್ರಾಜ್ಯ ದೊಡ್ಡದಾಗ ಬಂದಿರುತ್ತೆ. ಟ್ರೋಜನ್ ವಾರ್ ಅಂತ ಏನ್ ಕರಿತೀವಿ. ಒಂದು ಊರು, ಅದು ಟ್ರೇಡ್ಗೆ ಮೇನ್ ಜಂಕ್ಷನ್ ತರ ಇರುವಂತ ಊರು. ಹೇಗೆ ಕಾನ್ಸ್ಟಂಟಿನೋಪಲ್ ಇತ್ತು, ನಮ್ಮಲ್ಲಿ ಹೇಗೆ ಕಾಶ್ಮೀರ ಇತ್ತು ಒಂದು ಕಾಲದಲ್ಲಿ, ನಮ್ಮಲ್ಲೇ ಕರಾವಳಿ ಪ್ರದೇಶಗಳಿತ್ತು. ಇದೆಲ್ಲ ಟ್ರೇಡ್ಗೆ ಸಂಬಂಧಪಟ್ಟಿದ್ದು. ಚೆನ್ನಭೈರಾದೇವಿ ಅದನ್ನ ತುಂಬಾ ಚೆನ್ನಾಗಿ ಅದನ್ನ ಹ್ಯಾಂಡಲ್ ಮಾಡೋದು ಇತಿಹಾಸ ನೋಡಿದೀವಿ. ಇಂಥ ಮೇನ್ ಟ್ರೇಡ್ ಹಬ್ಗಳೇನಿರುತ್ತೆ ಅದನ್ನ ಪಡೆಯೋದಕ್ಕೋಸ್ಕರ ಅಂತ ಆಗಾಗ ರಾಜರುಗಳು ಯುದ್ಧ ಮಾಡ್ಕೊಂಡೇ ಬಂದಿದ್ದಾರೆ. ಯಾವಾಗ ನೇರವಾಗಿ ಅದ್ರ ಮೇಲೆ ಯುದ್ಧ ಮಾಡಕ್ ಹೋಗ್ತೀವಿ, ಆಗ ನನ್ನನ್ನ ಎಲ್ಲರೂ ಗ್ರೀಡಿ ಅಂತಾರೆ. ನೋಡ, ಅತಿ ಆಸೆ ಇದೆ, ಅದಕ್ಕೆ ನೀನಲ್ಲಿ ಹೋಗಿ ಯುದ್ಧ ಮಾಡಿ ಆ ಟ್ರೇಡ್ ಇದನ್ನ ಏನು ಕಿತ್ಕೊಂಡಿದ್ಯಾ ಅಂತ. ಪದೇ ಪದೇ ಒಂದು ಟ್ರೇಡ್ ಹಬ್ ಮೇಲೆ ಯುದ್ಧ ಮಾಡ್ತೇನೆ ಹೋದ್ರೆ ಅಲ್ಲಿ ಟ್ರೇಡ್ ಮಾಡಕ್ ಬಂದಂತ ವ್ಯಾಪಾರಿಗಳು ಹೆದರಕ್ ಶುರು ಮಾಡ್ತಾರೆ. ಬರ್ತಾರೆ, ಯುದ್ಧ ಮಾಡ್ತಾರೆ, ನಾವಿಲ್ಲಿ ಟ್ರೇಡ್ ಮಾಡಕ್ ಆಗಲ್ಲಪ್ಪ, ಬೇರೆ ಕಡೆ ಹೋಗೋಣ ಅಂತ ಟ್ರೇಡ್ ಹಬ್ ಚೇಂಜ್ ಆಗ್ಬಿಡುತ್ತೆ. ಹಾಗಾಗಿ ದುರಾಸೆಯಿಂದ ಯುದ್ಧ ಮಾಡಿದೆ ಅಂತ ಹೇಳ್ಬಿಟ್ರೆ ಸಮಸ್ಯೆ ಆಗತ್ತಲ್ಲ ಅಂತ ಒಂದು ನೆಪ ಹುಡುಕ್ತಾರೆ. ಅದು ಹೆಣ್ಣೋನ ನೆಪ ಮಾಡ್ಕೋತಾರೆ, ಇಲ್ಲ ಹೊನ್ನೋನ ನೆಪ ಮಾಡ್ಕೋತಾರೆ, ಧರ್ಮದ ನೆಪ ಮಾಡ್ಕೋತಾರೆ. ಕಾನ್ಸ್ಟಂಟಿನೋಪಲ್ ಪತನ ಆಗಿದ್ದು ಧರ್ಮದ ಹೆಸರಲ್ಲಿ, ಆದ್ರೆ ಉದ್ದೇಶ ಕೊನೆಗಿದ್ದು ಆ ಟ್ರೇಡ್ ಮಾಡೋಂತ ಜಾಗ. ಯಾಕಂದ್ರೆ ಸುಂಕ ಇಡೀ ಪ್ರಪಂಚ ಎಲ್ಲಾ ಸರಕುಗಳು, ಈಸ್ಟರ್ನ್ ವರ್ಲ್ಡ್ ಇಂದ, ಇಂಡಿಯಾ, ಚೀನಾ, ಇಲ್ಲಿಂದ ಬರೋ ಎಲ್ಲಾ ಸರಕುಗಳು ಕೊನೆಗೆ ಅಲ್ಲಿ ಕಾನ್ಸ್ಟಂಟಿನೋಪಲ್ ಅಲ್ಲಿ ಸುಂಕ ಕಟ್ಟೆ ಹೋಗ್ಬೇಕಿತ್ತು. ಹಂಗಾಗಿ ಅದನ್ನ ಗೆದ್ಬಿಟ್ರೆ, ಆಟಮನ್ ಏನ್ ರಾಜ ಇದ್ದ ಅವನು ಅದನ್ನ ಗೆದ್ಬಿಟ್ರೆ ಸುಲಭ. ಸೊ ಅದನ್ನ ಹಾಗೆ ಗೆಲ್ತೀನಿ ಅಂದ್ರೆ ದುರಾಸೆ ಅಂತಾರೆ. ಅದಕ್ಕೆ ಏನ್ ಮಾಡ್ತಾನ ಅವನು, ಧರ್ಮದ ಹೆಸರಲ್ಲಿ ಹೋಗಿ ಯುದ್ಧ ಮಾಡಿ ಅಲ್ಲಿ ಅನವಶ್ಯಕವಾಗಿ ಎಲ್ಲರನ್ನು ಕೊಂದು ತನ್ನ ದುರಾಸೆಗೆ ಇಡೀ ಒಂದು ಊರನ್ನೇ ಬಲಿ ತಗೊಂಡ್ಬಿಡ್ತಾನೆ. ಆದ್ರೆ ಕೊಡದ ಹೆಸರು ಧರ್ಮದ ಹೆಸರು. ಹೀಗೆ ಟ್ರೋಜನ್ ವಾರಲ್ಲೂ ಅದೇ ಆಗತ್ತೆ. ಆ ಸಾಮ್ರಾಜ್ಯ ದೊಡ್ಡ ಟ್ರೇಡ್ ಹಬ್ ಆಗಿದ್ದರಿಂದ ಅದನ್ನ ಆತ ಪಡಿಬೇಕು. ಆದ್ರೆ ತಾನಾಗಿ ಯುದ್ಧಕ್ಕೆ ಹೋದ್ರೆ ದುರಾಸೆ ಅಂತ ಹೇಳ್ತಾರೆ. ದೊಡ್ಡ ಸಾಮ್ರಾಜ್ಯ, ಕೋಟೆನ ಭೇದಿಸಕ್ಕೆ ಆಗಲ್ಲ, ಅಭೇದವಾದ ಕೋಟೆ ಅಂತೆಲ್ಲ ಹೆಸರುವಾಸಿ ಅದು. ಹಾಗಿದ್ದಾಗ ಹಲವಾರು ಸಾಮಂತ ರಾಜರ ಸಹಾಯ ಕೇಳಿದ್ರೆ ಯಾಕೆ ಸುಮ್ಮನೆ ಬೇಕದು? ಅವ್ರ ಪಡಗೋರಿದಾರಲ್ಲ ಟ್ರೇಡ್ ಮಾಡ್ಕೊಂಡು, ನೀನ್ ಯಾಕೆ ಅದ್ರ ಕಡೆ ಗಮನ ಕೊಡ್ತೀಯ? ನಾವ್ ಯಾಕೆ ಅದಕ್ಕೋಸ್ಕರ ಪ್ರಾಣ ಕೊಡ್ಬೇಕು? ಬರಲ್ಲ ಅಂತಾರೆ. ಅವನೊಂದು ನೆಪಕ್ಕೆ ಕಾಯ್ತಾ ಇರ್ತಾನೆ. ಸೊ ಹೆಲನ್ನ ಅಪಹರಿಸ್ಕೊಂಡು ಹೋಗ್ಬಿಟ್ಟ, ನನ್ನ ಹೆಂಡತಿನ ಅಪಹರಿಸ್ಕೊಂಡು ಹೋಗಿದ್ದಾನೆ, ನಾನು ಬಿಡೋದಿಲ್ಲ ಇವನ್ನ
ಅಂತ ಒಂದು ಕಾರಣ ಹುಡುಕಿ ಅವನು ಯುದ್ಧಕ್ಕೆ ಬರ್ತಾನೆ. ಸಾಮಾನ್ಯ ಇವತ್ತು ಆಗೋದೆಲ್ಲ ಹೆಣ್ಣು ಹೊನ್ನು ಮಣ್ಣಿಗಾಗಿ ಎಲ್ಲ ಯುದ್ಧ ಆಗಿತ್ತು ಅಂತ ದೊಡ್ಡ ಫೇಮಸ್ ಲೈನ್ ಅದು. ಆದರೆ ವೇದವ್ಯಾಸರು ಹಾಗೆ ಹೇಳೇ ಇಲ್ಲ. ವೇದವ್ಯಾಸರು ಹೇಳಿದ್ದು ಎಲ್ಲ ಯುದ್ಧಗಳು ಹೆಣ್ಣಿಗಾಗಿ ಮಣ್ಣಿಗಾಗಿ ಮತ್ತೆ ಹೊನ್ನಿಗಾಗಿ ಅಂತ ಹೇಳಿದ್ರೆ ಹೊರತು ಹೆಣ್ಣಿಂದ ಮಣ್ಣಿಂದ ಹೊನ್ನಿಂದ ಅಂತ ಹೇಳಿಲ್ಲ. ಇಂದ ಮತ್ತೆ ಗಾಗಿ ತುಂಬಾ ವ್ಯತ್ಯಾಸ ಇದೆ. ಹೆಣ್ಣಿಗಾಗಿ ಯುದ್ಧ ಮಾಡಿದರೆ ಹೆಣ್ಣಿಂದ ಯುದ್ಧ ಮಾಡಿಲ್ಲ. ಹೆಣ್ಣೆ ಕಾರಣಲಾಗಿಲ್ಲ, ಹೆಣ್ಣೆ ತಾನಾಗೆ ಕಾರಣಲಾಗಿಲ್ಲ, ಹೆಣ್ಣಿಂದ ಕಾರಣ ಮಾಡ್ಕೊಂಡು ಯುದ್ಧ ಮಾಡಿದ್ದಾರೆ. ಆದ್ರೆ ನಾವು ದೂಷಿಸೋದು ಕೊನೆಗೆ ಹೆಣ್ಣನ್ನ. ಇದು ಪುರುಷ ಪ್ರಧಾನ ಸಮಾಜದಲ್ಲಿ ಆಗುವಂತ ಎಡವಟ್ಟುಗಳು. ಆದರೆ ವೇದವ್ಯಾಸರು ಆ ರೀತಿ ಮಹಾಭಾರತದಲ್ಲಿ ಹೇಳಿಲ್ಲ. ಆದ್ರೆ ಫೇಮಸ್ ಲೈನ್ ಆಗ್ಬಿಟ್ಟಿದೆ ಅದು. ಎಲ್ಲ ಯುದ್ಧಗಳು ಹೆಣ್ಣಿಂದ ಮಣ್ಣಿಂದ ಹೊನ್ನಿಂದ ಆಗತ್ತೆ ಆಗ್ಬಿಟ್ಟಿದೆ. ಸೊ ಇಲ್ಲಿ ಹೆಲೆನಾನ ಒಂದು ನೆಪ ಮಾಡಿಕೊಂಡು ಅಗಮೆಮ್ನಾನ್ ಏನ್ ಮಾಡ್ತಾನೆ, ಯುದ್ಧಕ್ಕೆ ಬರ್ತಾನೆ. ಬಂದು ಅಲ್ಲಿ ಅಭೇದವಾದ ಕೋಟೆ, ಅದರಿಂದ 10 ವರ್ಷ ಯುದ್ಧದಕ್ಕೆ ಪ್ರಯತ್ನ ಪಡ್ತಾರೆ. ಯುದ್ಧ ಮಾಡೋಕ್ಕಾಗಲ್ಲ, ಕೋಟೆ ಬೇಯಿಸಕ್ಕಾಗಲ್ಲ. ಅವಾಗ ಎಲ್ರು ಬೇಸದ ಹೋಗ್ಬಿಡ್ತಾರೆ. ಅಲ್ಲ ಅಖಿಲೇಶ್ ಬರ್ತಾನೆ. ಅಖಿಲೇಶ್ ಯುದ್ಧನೇ ಮಾಡಲ್ಲ ಅಂತ ಕೂತಿರ್ತಾನೆ ಅಲ್ಲಿ. ಅವನ್ ತಳಮಳಗ ಚೆನ್ನಾಗಿದೆ. ಒಂದು ನಿಂಗೆ ಮಾರ್ಟಾಲಿಟಿ ಬೇಕಾ, ಇಮಾರ್ಟಾಲಿಟಿ ಬೇಕಾ, ಅಥವಾ ನಿಮ್ಗೆ ಗ್ಲೋರಿ ಬೇಕಾ ಅಂದಾಗ ಈ ಗೋಸ್ ಫಾರ್ ಗ್ಲೋರಿ. ಅದು ಪಾತ್ರ ತುಂಬಾ ಚೆನ್ನಾಗಿದೆ. ಅಖಿಲೇಶ್ ಪಾತ್ರ ಮತ್ತೆ ಮಹಾಭಾರತದಲ್ಲಿ ಬರುವ ಕರ್ಣನ ಪಾತ್ರ ತುಂಬಾ ಸೊಗಸಾಗಿದೆ. ಎರಡರಲ್ಲೂ ಸಾಮ್ಯತೆ ತುಂಬಾ ಇದೆ. ಅದು ಮತ್ತೊಂದೇ ನೋಡೋಣ. ಹೋಮರ್ಗೆ ಹೇಗೆ ಭಾರತದ ಮಹಾಕಾವ್ಯಗಳು ಯಾವ ರೀತಿಯ ಗ್ರೀಕ್ ಕಥೆಗಳಲ್ಲಿ ಭಾರತದ ಮಹಾಕಾವ್ಯಗಳು ಯಾವ ರೀತಿ ಪ್ರಭಾವ ಬೀರಿದೆ ಅಂತ ನೋಡೋಣ. ಅದು ಕಾರಣನೂ ಕೂಡ ಇದೆ. ಯಾಕೆಂದ್ರೆ ಕರಾವಳಿ ಪ್ರದೇಶದಲ್ಲಿ ಅವ್ರಿಗೆ ನೇರ ಸಂಪರ್ಕ ಇತ್ತು. ಭಾರತದ ಕರಾವಳಿ ಪ್ರದೇಶಗಳಲ್ಲಿ, ಅದು ಕೇರಳ ಇರ್ಬೋದು, ಈ ಕಡೆ ನಮ್ಮ ಮಂಗಳೂರು ಉಡುಪಿ ಕಡೆಗಿರ್ಬೋದು, ನೇರವಾಗಿ ಗ್ರೀಕ್ ಅವ್ರಿಗೆ ಸಂಪರ್ಕ ಇತ್ತು. ವ್ಯಾಪಾರ ವಹಿವಾಟು ನೇರವಾಗಿ ಮಾಡ್ತಾ ಇದ್ರು. ಅದಕ್ಕೆ ನಮ್ಗೆ ಗ್ರೀಕ್ ನಾಟಕದಲ್ಲಿ, ನಮ್ಗೆ ಒಂದು ಕಾಮಿಡಿ ನಾಟಕದಲ್ಲಿ ಉಡುಪಿ ಕರಾವಳಿ ಸುತ್ತಮುತ್ತವೇ ನಡೆಯುವಂತ ಪ್ರೇಮ ಕಥೆ ಕೂಡ ಒಂದು ನಮ್ಗೆ ಉಲ್ಲೇಖ ಸಿಗುತ್ತೆ. ಅದರಲ್ಲಿ ಕೆಲವರು ಅದನ್ನ ಕನ್ನಡದ ಪದಗಳು ಅಂತ ಹೇಳ್ತಾರೆ, ಇಲ್ಲ ಕೆಲವರು ಅದನ್ನ ತುಳು ಪದಗಳು ಅಂತ ಹೇಳ್ತಾರೆ. ಅದು ಕೂಡ ಡಿಬೇಟಬಲ್ ಆಗೇ ಇದೆ. ಗೋವಿಂದ ಪೈ ಅವರು ಅದನ್ನ ತುಂಬಾ ಚೆನ್ನಾಗಿ ವಿಮರ್ಶೆ ಮಾಡ್ತಾ ಹೋಗಿದ್ದಾರೆ. ಅದು ಇವತ್ತು ಕೂಡ ಡಿಬೇಟಬಲ್ ಆಗಿದೆ. ಅದೇನೇ ಇರ್ಲಿ. ಸೊ ಹೋಮರ್ಗೆ ಭಾರತದ ಮಹಾಕಾವ್ಯಗಳ ಪ್ರಭಾವ ಇದ್ದಂತೂ ನಿಜ. ಹಾಗೆ ಒಂದಷ್ಟು ಪಾತ್ರಗಳಲ್ಲಿ, ಪಾತ್ರ ಪೋಷಣೆಯಲ್ಲಿ ನಮ್ಗೆ ಆ ಒಂದಷ್ಟು ಸಾಮ್ಯತೆಗಳು ಕೂಡ ಸಿಗತ್ತೆ. ಸೊ ಅಖಿಲೇಶ್ ಕೂಡ ಕೊನೆಗೆ ಬಂದಲ್ಲಿ ಯುದ್ಧಕ್ಕೆ ಬರ್ತಾನೆ. ಕೊನೆ ಅವನ ತುಂಬಾ ಪ್ರೀತಿ ಪಾತ್ರ ವ್ಯಕ್ತಿ ಯುದ್ಧದಲ್ಲಿ ಪ್ರಾಣ ಬಿಡುತ್ತಾನೆ. ಆಗ ಬಂದವನು ಹೆಕ್ಟರ್ನ ಕೊಲ್ತಾನೆ. ಇದೆಲ್ಲ ಕಥೆ ನಡೆಯುತ್ತೆ. ಆದ್ರೂ ಕೂಡ ಕೋಟೆಯನ್ನ ಬೇರ್ಸಕ್ ಆಗ್ತಿರುವಾಗ ಸರಿ, ಒಂದು ಟ್ರೋಜನ್ ಹಾರ್ಸ್ ನ ಒಂದು ರೆಡಿ ಮಾಡೋಣ, ಉಡುಗೊರೆ ಅಂತ ಕೊಡೋಗ್ ಮಾಡಿ ನಾವು ಊರ್ ಬಿಟ್ಟು ಹೋದ್ವಿ ಅಂತ ಹೇಳೋಣ ಅಂತ ಇವರೇ ಮಾಡ್ತಾರೆ. ದೊಡ್ಡ ಕುದುರೆ ತರ ಮಾಡಿ ಅದರೊಳಗೆ ಸೈನಿಕರನ್ನೆಲ್ಲ ಇಟ್ಟು ಅವರು ಹೊರಟೋದ್ರು ಹಾಗೆ ನಾಟಕ ಮಾಡ್ತಾರೆ. ಇವ್ರು ಪಾಪ ಕೋಟೆ ಒಳಗಿದ್ದವರು, ಇವರು ಹೊರಟೋಗ್ಬಿಟ್ರು, ಅವರು ಸೋಲಪ್ಕೊಂಡಿದ್ದಾರೆ ಅಂತ ಆ ಕುದುರೆಯನ್ನ ತಮ್ಮ ಕೋಟೆ ಒಳಗೆ ತಗೊಂಡ್ಬಂದು ಸಂಭ್ರಮಿಸ್ತಾರೆ. ತಮ್ಮ ಗೆಲುವನ್ನ ಸಂಭ್ರಮಿಸ್ತಾರೆ. ಸಂಭ್ರಮಿಸಿ ಎಲ್ಲರೂ ಮಲಗಿದ ಹೊತ್ತಲ್ಲಿ ಆ ಕುದುರೆಯಿಂದ ಎಲ್ಲರೂ ಸೈನಿಕರೆಲ್ಲ ಹೊರಗೆ ಬಂದು ಕೋಟೆಯಲ್ಲಿ ಆಕ್ರಮಣ ಮಾಡಿ ಕೋಟೆ ಬಾಗಿಲನ್ನ ತೆಗಿತಾರೆ. ಆಗ ಅಗಮೆಮ್ನಾನ್ ಕಡೆಯವರು, ಅಖಿಲೇಶು ಎಲ್ಲ ಒಳಗ್ ಬಂದು ದೌರ್ಜನ್ಯವನ್ನ ಎಸಗ್ತಾರೆ. ಅದನ್ನ ಹೋಮರ್ ತುಂಬಾ ಚೆನ್ನಾಗಿ ವಿವರಿಸ್ತಾ ಹೋಗ್ತಾನೆ. ಅದು ನೋಡಿದಾಗ ಬೇಕಾ ನಮ್ಗೆ ಯುದ್ಧ, ದ್ವೇಷ ಬೇಕಾ, ದುರಾಸೆ ಬೇಕಂತ ಯಾರಿಗೆ ಆದ್ರೂ ಮನ್ಸಿಗೆ ಅನ್ಸುತ್ತೆ, ಅನ್ನಿಸ್ಬೇಕು. ಅದೇ ಹೋಮರ್ನ ಉದ್ದೇಶ. ಸೊ ಅದಾದ ನಂತರ ಅಲ್ಲಿವರೆಗೂ ಈ ಒಡಿಸಿಯಸ್ ಪಾತ್ರ ಏನಿದೆ ಅದಷ್ಟು ಪ್ರಮುಖವಾಗಿ ಕಾಣಲ್ಲ. ಅದು ಇಲಿಯಡ್ ಅಲ್ಲಿ ಯುದ್ಧ, ಕೋಟೆ ಒಳಗೆ ಹೋಗಿ ಯುದ್ಧ ಮಾಡ್ಕೊಂಬರೋರ್ಗು ಇಲಿಯಡ್ ಅಲ್ಲಿ ನಮಗೆ ಕವರ್ ಮಾಡ್ತಾನೆ ಹೋಮರ್. ಅದೊಂದು ಮಹಾಕಾವ್ಯವಾದರೆ ಅಲ್ಲಿನ ತದನಂತರ ಒಡಿಸ್ಸಿ ಅಂತ ಏನ್ ಕರಿತೀವಿ, ಇವತ್ತು ನಾಲನ್ ಏನ್ ಸಿನಿಮಾ ಮಾಡಿದಾನೆ ಆ ಕತೆ ಶುರು ಆಗುತ್ತೆ. ಆ ಯುದ್ಧದಿಂದ ಹೊರಡ್ತಾನೆ. ಅವನಿಗೆ ಸಕಲ ರೀತಿಯ ನಿಯಮಗಳನ್ನು ಮುರಿತಾ ಹೋಗ್ತಾನೆ ಒಡಿಸಿಯಸ್. ಹಾಗೆ ದಾರಿ ಉದ್ದಕ್ಕೂ ಶಾಪಗ್ರಸ್ತನಾಗ್ತಾನೆ ಹೋಗ್ತಾನೆ. ಅಲ್ಲಿಂದ ಮನೆಗೆ ಬರೋ ಕಥೆನೆ ಒಡಿಸ್ಸಿ. ಇದರಲ್ಲಿ ಅವನು ದಾರಿ ಉದ್ದಕ್ಕೂ ನಾನು ಹೇಳಿದೆ, ಜ್ಯೂಸ್ ಲಾನ ಮುರಿತಾ ಹೋಗ್ತಾನೆ. ಅತಿಥಿ ಸತ್ಕಾರ, ನಾವು ಒಂದು ಊರಿಗೆ ಹೋಗ್ತೀನಿ ಅಂದ್ರೆ ಅಲ್ಲಿ ನಾವು ಒಂದಷ್ಟು ಉಡುಗೊರೆಗಳನ್ನ ಕೊಟ್ಟು ಅಲ್ಲಿಂದ ನಾವು ಪಡಿಬೇಕು, ಖಾಲಿ ಕೈ ಏನನ್ನು ಪಡಿಬಾರ್ದು ಅನ್ನೋದೊಂದು ಅಲ್ಲಿಯ ಧರ್ಮ. ಅದನ್ನ ಮುರಿತಾನೆ. ಎಲ್ಲ ಕಡೆ ಹೋದ್ರ ಕೊನೆಗೋನು ತನ್ನ ದರ್ಪವನ್ನ ತೋರಿಸ್ತಾನೆ, ಶಕ್ತಿ ಪ್ರದರ್ಶನ ಮಾಡಿ ಕಿತ್ಕೊಳ್ಳೋದಕ್ಕೆ ಹೋಗ್ತಾನೆ. ಯಾವ ನಿಯಮಗಳನ್ನ ಮುರಿತಾನೆ ಅನ್ನೋದನ್ನ ತೋರಿಸ್ತಾ ಹೋಗ್ತಾರೆ. ಹಾಗೆ ಅಲ್ಲಿ ಒಂದು ಕಣ್ಣಿನ ದೈತ್ಯ, ಅವನ ಹೆಸರು ಮಾಡ್ತಾ ಇತ್ತು, ಅವನನ್ನು ಕೂಡ ಅವನು ಕೊನೆಗೆ ಮೋಸವೇ ಮಾಡ್ತಾನೆ ಅಲ್ಲಿ ಆಹಾರ ಪಡೆಯೋದಕ್ಕೆ ಅಂತ.
ಈ ರೀತಿ ಮತ್ತೆ ಅವನದನ್ನ ಶಪಿಸ್ತಾನೆ, ಕೊನೆಗೆ ಅವನು ಶಾಪ ಹಾಕ್ತಾನೆ. ಇದನ್ನ ನಾವು ನೋಡ್ತಾ ಹೋದ್ರೆ ನಮ್ಮ ಜೀವನದಲ್ಲಿ ಅದೇ ಆಗ್ತಾ ಹೋಗ್ತಿರುತ್ತೆ. ಸಂಸಾರವೆನ್ನುವ ಯುದ್ಧದಲ್ಲಿರ್ತೀವಿ, ಅಲ್ಲಿ 10 ವರ್ಷ ಯುದ್ಧ ಅಂದ್ರೆ ಅಲ್ಲಿ 10 ಜನ್ಮಗಳು ಅಂತ ಅನ್ಕೋಣ, ಅಥವಾ ಹಲವಾರು ಜನ್ಮಗಳಲ್ಲಿ ನಾವು ಒಂದಲ್ಲ ಒಂದು ಯುದ್ಧ ಮಾಡ್ಕೊಂಡು ಬರ್ತೀವಿ. ಈ ಜನ್ಮದಲ್ಲೂ ಯುದ್ಧ ಮಾಡ್ತಿರ್ತೀವಿ, ಕೊನೆಗೆ ಬೇಸತ್ತು ಹೋಗ್ತೀವಿ. ಅಥವಾ ನಮ್ದು ಯುದ್ಧ ಮುಗೀತು ಅಂತ ನಾವು ವಾಪಸ್ ಹೊರಟಾಗ, ವೆನ್ ವಿ ಸ್ಟಾರ್ಟ್ ಎಂಬಾರ್ಕಿಂಗ್ ಆನ್ ದ ಪಾತ್ ಆಫ್ ರಿಟರ್ನ್ ಟು ದ ಸೋರ್ಸ್ ಅಂತಾರಲ್ಲ, ಹಾಗೆ ಆ ಜರ್ನಿಯಲ್ಲಿ ವೆನ್ ಯು ಸ್ಟಾರ್ಟ್ ಎಂಬಾರ್ಕಿಂಗ್, ಅಲ್ಲಿ ಮತ್ತೆ ಆಗುವಂತಹ ಅಡಚಣೆಗಳು ಯಾವುದು, ಈಗಾಗಲೇ ಆ ಅಧರ್ಮವಾಗಿ ನಾವು ಮಾಡಿರೋ ಯುದ್ಧ ಏನಿದೆ ಅದರ ಎಫೆಕ್ಟ್ ಇದೆಯಲ್ಲ, ಅದು ನಮಗೆ ವಾಪಸ್ ಹೋಗುವಾಗ ಸಂಸಾರವೆನ್ನು ಯುದ್ಧದಲ್ಲಿದ್ದೆ, ಅದೆಲ್ಲ ನಂಗೆ ಸಾಕು, ನಾನು ಈಗ ನನ್ನ ಅಧ್ಯಾತ್ಮದಲ್ಲಿ ನನ್ನ ನಿಜ ಸ್ವರೂಪವನ್ನು ಕಾಣಬೇಕು ಅಂತ ಹೋದಾಗ ಸಂಸಾರದಲ್ಲಿ ಮಾಡಿದ ಎಲ್ಲ ಅಧರ್ಮದ ಕೆಲಸಗಳು ಇಲ್ಲಿ ನಮಗೆ ಅಡಚಣೆ ಆಗ್ತಾ ಬರುತ್ತೆ. ದಾರಿ ಉದ್ದಕ್ಕೂ ಯೋಗ ಮಾರ್ಗದಲ್ಲಿ ನಡೀತೀನಿ, ಅಧ್ಯಾತ್ಮದಲ್ಲಿ ನಡೀತೀನಿ ಅಂದಾಗ ದಾರಿ ಉದ್ದಕ್ಕೂ ನಮಗೆ ಇಷ್ಟು ದಿನ ಮಾಡಿದ ಕರ್ಮದ ಫಲಗಳು ಅಡಚಣೆಯಾಗಿ ಬರ್ತಾ ಹೋಗುತ್ತೆ. ಆ ಅಡಚಣೆಗಳೆಲ್ಲ ಹೇಳ್ತಾ ಹೋಗ್ತಾನೆ. ಶಕ್ತಿ ಪ್ರದರ್ಶನ ಆಗುತ್ತೆ, ತದನಂತರ ಮೋಹ, ವ್ಯಾಮೋಹ, ಹೀಗೆ ಹಲವಾರು ರೀತಿ ಬರ್ತಾ ಹೋಗುತ್ತೆ. ಅದಕ್ಕೆ ಅಲ್ಲಿ ಕಲಿಪ್ಸೋ ಬರ್ತಾಳೆ. ಮಿಕ್ಕಿದೆಲ್ಲ ಕಡೆ ನಾವು ನೋಡಿದಾಗ ಅಲ್ಲಿ ಮಾನ್ಸ್ಟರ್, ಸಿ ಮಾನ್ಸ್ಟರ್ ಬರುತ್ತೆ, ಸಿ ಪೀಪಲ್ ಅಂತ ಬರ್ತಾರೆ. ಇವರೆಲ್ಲ ನಮಗೆ ಹಲವಾರು ರೀತಿಯ ಅಡಚಣೆಗಳು, ಯೋಗ ಮಾರ್ಗದಲ್ಲಿ ನಡೀತಾ ಇರ್ಬೇಕಾದ್ರೆ ಹಲವಾರು ರೀತಿಯ ಅಡಚಣೆಗಳು. ಅದು ನಮ್ಮ ತಾರ್ಕಿಕ ಅಡಚಣೆ ಇರ್ಬೋದು, ವಿವೇಕದ ಅಡಚಣೆ ಇರ್ಬೋದು, ಜ್ಞಾನದ ಅಡಚಣೆ ಇರ್ಬೋದು, ಗುರುವನ್ನ ಕಂಡುಕೊಳ್ಳುವಲ್ಲಿ ಅಡಚಣೆ ಇರ್ಬೋದು. ಇದೆಲ್ಲದರ ಮಧ್ಯ ಒಡಿಸಿಯಸ್ ಜೊತೆಗೆ ಎಥನ ಅನ್ಸುತ್ತೆ ದೇವತೆ, ಅವಳು ಆಗಾಗ ಬಂದು ಹೋಗ್ತಾ ಇರ್ತಾಳೆ. ಅದು ಬೇರೆ ಯಾರು ಅಲ್ಲ, ಅದು ನಮ್ಮ ಆತ್ಮಸಾಕ್ಷಿ. ಯೋಗ ಮಾರ್ಗದ ನಡೀರಿ, ಸಂಸಾರದ ನಡೀರಿ, ಅಲ್ಲಿ ನಮ್ಮ ಆತ್ಮಸಾಕ್ಷಿ ಜೊತೆಗೆ ಬರುತ್ತೆ. ಇದನ್ ಮಾಡು, ಇದನ್ ಮಾಡಬೇಡ ಅಂತ ಹೇಳ್ತಾ ಬರ್ತಿರುತ್ತೆ. ನಾವು ಅದನ್ನ ಪರಿಗಣಿಸದೇ ಇಲ್ಲ. ಅದು ಪರಿಗಣಿಸದೆ ನಾನು ನಂದೇ ಹಠದಲ್ಲಿ ನಾನೇ ಹೋಗ್ತೀನಿ, ಯುದ್ಧ ಮಾಡಿದ್ದು ನಾನೇ, ಸಂಸಾರದಲ್ಲಿ ಹಂಗಾಗಿ ಅಧ್ಯಾತ್ಮದಲ್ಲಿ ನಾನೇ ನುಗ್ತೀನಿ ಅಂತ ಮತ್ತೆ ನಾನು ಬರ್ತಾ ಹೋಗುತ್ತೆ. ಆದ್ರೆ ಪ್ರತಿ ಸಲ ಆತ್ಮಸಾಕ್ಷಿ ಬಂದು ಹೇಳುತ್ತೆ, ಬೇಡ ಕಣ, ಹಿಂಗ್ ಮಾಡಬೇಡ, ಹಾಗೆ ಮಾಡು ಅಂತ ನಮ್ಗೆ ಎಚ್ಚರಿಕೆ ಕೊಡ್ತಾ ಬರುತ್ತೆ. ನಾವು ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀವಿ, ಡಿನೈ ಮಾಡ್ತಾ ಹೋಗ್ತೀವಿ, ರಿಜೆಕ್ಟ್ ಮಾಡ್ತಾ ಹೋಗ್ತೀವಿ. ನನ್ನ ರೀತಿಯಲ್ಲೇ ನಾನು ನಿಯಮಗಳನ್ನ ಮಾಡ್ತಾ ಹೋಗ್ತೀನಿ. ಜ್ಯೂಸ್ ಲಾ ಮರ್ತ್ಬಿಡ್ತೀವಿ. ಯಾವುದು ಯೂನಿವರ್ಸಲ್ ಲಾ ಇದೆ, ಆ ಯೂನಿವರ್ಸಲ್ ಲಾನ ಬಿಟ್ಬಿಡ್ತೀವಿ, ಯಮ ನಿಯಮವನ್ನ ಬಿಟ್ಬಿಡ್ತೀವಿ. ಯಮ ನಿಯಮವನ್ನ ಬಿಟ್ಟು ಡೈರೆಕ್ಟ್ ಧ್ಯಾನ ಮಾಡಕ್ ಹೋಗ್ತೀನಿ ಅಂತ ಹೋಗ್ಬಿಡ್ತೀನಿ. ಆಗ ನನಗೆ ಅನವಶ್ಯಕ ಅಡಚಣೆಗಳಾಗ್ತಾ ಹೋಗುತ್ತೆ. ಇದ್ರ ಮಧ್ಯ ಕಲಿಪ್ಸೋ ಬರ್ತಾಳೆ. ಅವನು ಶೌರ್ಯದಿಂದ ಸಿ ಮಾನ್ಸ್ಟರ್ನ ಎದುರಿಸ್ತಾನೆ. ಅಲ್ಲಿ ಸಮುದ್ರದಲ್ಲಿ ದೊಡ್ಡ ಸುಳಿ ಬರುತ್ತೆ, ಆ ಸುಳಿನೂ ಎದುರಿಸಿ ಪಾರಾಗ್ತಾನೆ. ಇದೆಲ್ಲ ಆಗ್ತಿರುತ್ತೆ. ಮಧ್ಯ ಮತ್ತೆ ಅಲ್ಲಿ ಒಂದು ಜಾಗಕ್ಕೆ ಹೋದಾಗ ಒಂದಷ್ಟು ಜನ ಆಮಿಷಗಳನ್ನ ಒಡ್ಡುವಂತಹ ಜಲಕನ್ನಿಕೆ ಅಂತ ಅಂತೀವಿ, ಆತದೆಲ್ಲ ಬರ್ತಾರೆ. ಮರ್ಮೇಡ್ಸ್ ತರ ಬಂದು ಅವ್ರ ಆಮಿಷಗಳನ್ನೆಲ್ಲ ಒಡ್ಡುವಂಥದ್ದಾಗತ್ತೆ. ಅದು ನಮ್ಮಲ್ಲೂ ಕೂಡ ಕಥೆಗಳು ಕೇಳ್ತೀವಿ. ಋಷಿ ಮುನಿಗಳೆಲ್ಲ ತಪಸ್ಸು ಕೂತಿದ್ರು, ಆಗ ಅಪ್ಸರರು ಬಂದು ಅವರ ತಪೋಭಂಗ ಮಾಡ್ಬಿಟ್ರು. ನಮ್ಮ ಕಾಮನೆಗಳು ನಮ್ಮನ್ನ ಕಾಡುತ್ತೆ. ಧ್ಯಾನದಲ್ಲೋ ಯೋಗ ಮಾರ್ಗದಲ್ಲಿ ನಡಿಬೇಕಾರೆ, ಅಧ್ಯಾತ್ಮದಲ್ಲಿ ನಡಿಬೇಕಾರೆ ನಮ್ಮ ಕಾಮನೆಗಳು ಕಾಡುತ್ತೆ. ಯಾವ್ದನ್ನ ಇಷ್ಟು ದಿನ ಪ್ರೀತಿನ ಮಾಡಿದ್ವಿ ಅದನ್ನ ಬಿಡ್ತೀವಿ ಅಂತ ಹೋದಾಗ ಅವು ನಮ್ಮನ್ನ ಕಾಡಕ್ ಶುರು ಮಾಡುತ್ತೆ. ಇಷ್ಟು ದಿನ ನನ್ನ ಅವಶ್ಯಕತೆ ಇದೆ ಅಂದ್ರೆ ನೀನು ಇಷ್ಟು ದಿನ ಇದ್ಬಿಟ್ಟು ಈಗ ನಾನು ಬೇಡ ಅಂದ್ಬಿಟ್ರೆ ಹೇಗೆ ಅಂತ ಅವು ನಮ್ಮನ್ನ ಕಾಡುತ್ತೆ. ಹಾಗದು ಅಪ್ಸರೆಯರು ಅಂತಂದ್ರೆ ಅದೇ ನಮ್ಮ ಯಾವ ಕಾಮನೆಗಳು ನಮ್ಮಲ್ಲಿರುತ್ತೋ ಹೊರ ಜಗತ್ತಲ್ಲಿ ಇದ್ದಾಗ, ತಪಸ್ಸಿಗೆ, ಧ್ಯಾನಕ್ಕೆ, ಯೋಗಕ್ಕೆ ಅಂತ ಕೂತಾಗ ಅದೆಲ್ಲ ನಮ್ಮನ್ನ ಕಾಡಕ್ ಶುರು ಮಾಡುತ್ತೆ. ಹಾಗೆ ಅವನಿಗೆ ಎಲ್ಲವನ್ನೂ ಎದುರಿಸ್ತಾನೆ, ದೈತ್ಯರನ್ನೆಲ್ಲ ಎದುರಿಸ್ತಾನೆ. ಆದ್ರೆ ಕಲಿಪ್ಸನ ಎದುರಿಸಕ್ಕೆ ಆಗಲ್ಲ. ಆ ಮರ್ಮೈಡ್ಸ್ ನ ಇದು ಮಾಡ್ಬೇಕು ಅಂದಾಗ ಅವನು ಮಾಸ್ಟ್ಗೆ ಹಡಗಲ್ಲೇನು ಹೀಗಿರುತ್ತೆ, ದೊಡ್ಡ ಪರದೆ ಕಟ್ಬಿಟ್ಟು ಹಡಗು ಮುಂದೆ ಹೋಗೋದಕ್ಕೆ ಮಾಡಿರ್ತಾರೆ, ಅಲ್ಲಿಗೆ ಅವನು ಕಟ್ಟಾಕ್ಸ್ಕೊಂಡ್ಬಿಡ್ತಾನೆ. ಯಾಕೆಂದ್ರೆ ನಾನು ಮತ್ತೆ ಅವರು ಒಡ್ಡು ಆಮಿಷಗಳ ಒಳಗಾಗ್ಬಿಡ್ತೀನಿ, ನೀವೆಲ್ಲ ಕಿವಿಗೆ ವ್ಯಾಕ್ಸ್ ಹಾಕೊಂಡು ಕೂತ್ಕೊಂಡ್ಬಿಡಿ, ನಾನು ಅದನ್ನ ಎದುರಿಸ್ತೀನಿ ಅಂತ ಅವನು ಒತ್ತಾಡ್ತಾನೆ, ಕಿರ್ಚಾಡ್ತಾನೆ, ಹೇಳ್ತಾನೆ ಯಾವುದೇ ಕಾರಣಕ್ಕೂ ನನ್ನ ಬಿಚ್ಚಬೇಡಿ ಅಂತ. ಯಾಕೆಂದ್ರೆ ನಮ್ಮ ಆಮಿಷಗಳು ಇರುತ್ತಲ್ಲ ಜೀವನದಲ್ಲಿ, ಅದಕ್ಕೆ ಎಷ್ಟು ಅಂಟ್ಕೊಂಡ್ಬಿಟ್ಟಿರ್ತೀವಿ ಅಂದ್ರೆ ಅದು ಮತ್ತೆ ಮತ್ತೆ ಕರಿತಿರುತ್ತೆ, ಬಾ ವಾಪಸ್ ಬಾ, ನೀನು ಮೆಟೀರಿಯಲಿಸ್ಟಿಕ್ ಲೈಫ್ ಬಂದ್ಬಿಡು, ನೀ ಅದೇ ಗ್ರೀಡು, ಲಸ್ಟು, ಇಂಥದಕ್ಕೆಲ್ಲ ಬಾ, ನಿನ್ನ ಕಾಮ ಕ್ರೋಧಗಳೆಲ್ಲ ಇದೆಯಲ್ಲ, ಇದೆಲ್ಲ ಎಷ್ಟು ದಿನ ಬದುಕಿದ್ಯಾ, ನೀವು ವಾಪಸ್ ಇದಕ್ಕೆ ಬಾ ಅಂತ ಕರೆಯುತ್ತೆ. ನಾವು ಅದಕ್ಕೆ ಕಿವಿ ಕೊಡದೇನೆ ಮತ್ತೆ ಅದನ್ನ ಎದುರಿಸ್ತಾ ಹೋಗ್ಬೇಕು. ಆ ಎದುರಿಸ್ತಾ ಹೋದ್ರು ಕೂಡ ಯೋಗ ಮಾಯ ಬರ್ತಾಳೆ, ಸಂಸಾರದ ಮಾಯೆ ಕಲಿಪ್ಸೋಗಿ ಬರ್ತಾಳೆ. ಅವಳು ನನ್ನ ಜೊತೆ ಫೈಟ್ ಮಾಡಲ್ಲ. ತಮಾಷೆರದಲ್ಲಿ ಎಲ್ಲರ ಜೊತೆ ಫೈಟ್ ಮಾಡಿದಾಗ ಒಂದ್ ಕೈಲಿ ಗೆಲ್ಲಕ್ಕಾಗತ್ತೆ ಒಡಿಸಿಯಸ್ಗೆ. ಆದ್ರೆ ಕಲಿಪ್ಸೋ ಬಂದಾಗ ಅವಳು ಕಂಫರ್ಟ್ ಕೊಡ್ತಾಳೆ, ಪ್ರೀತಿ ಕೊಡ್ತಾಳೆ, ಅವ್ನು ಏನ್ ಕಡೆದ ಎಲ್ಲವನ್ನೂ ಕೊಡ್ತಾಳೆ, ತಿರಸ್ಕರಿಸದೇ ಇಲ್ಲ ಯಾವ್ದನ್ನೂ. ಅವನದು ಕಂಫರ್ಟ್ ಸಿಕ್ಬಿಡುತ್ತೆ. ಆಗ ಅವನು ಹಲವಾರು ವರ್ಷ ಮತ್ತೆ ಅವಳ ಜೊತೆ ಇದ್ಬಿಡ್ತಾನೆ. ಎಷ್ಟು ವರ್ಷ ಅಲ್ಲಿ ಇದ್ದಿರೋದೇ ಮಾಡ್ಬಿಡ್ತಾನೆ ಅವನು.
ನಾವು ಯೋಗ ಮಾಡಿದ್ರೆ ನಡೀತಿದೀವಿ ಅನ್ಕೊಂಡು ಎಲ್ಲ ಬಿಟ್ಟಿದೀವಿ ಅನ್ಕೋತೀವಿ. ನಮಗೆ ಗೊತ್ತಿಲ್ಲದೆ ಒಂದು ಸಾತ್ವಿಕವಾದ ಅಹಂಕಾರ ಬಂದು ನಮ್ಗೆ ನಾನು ಯೋಗ ಮಾಡ್ದಲ್ಲಿದ್ದೀನಿ, ನಾನು ಸಾಧನೆ ಮಾಡ್ತೀನಿ ಅಂತ ಅನ್ಕೊಂಡು ನನಗೇ ಗೊತ್ತಿಲ್ಲದೆ ಮತ್ತೆ ವಾಪಸ್ಸು ನನ್ನ ಹಳೇ ಚಾಳಿಗೆ ಹೋಗ್ಬಿಟ್ಟಿರ್ತೀನಿ, ಅದರಲ್ಲೇ ಮುಳುಗೋಗಿರ್ತೀನಿ. ಮತ್ತೆ ನನಗೆ ಆತ್ಮಸಾಕ್ಷಿ ಬಂದು ಹೇಳಬೇಕು, ಬೇಡ ಕಣಯ್ಯ ಈಗಿರ್ಬೇಡ, ಇಲ್ಲಿ ಕಲಿಪ್ಸೋ ನಿನ್ನ ಕೊನೆ ಇದಲ್ಲ, ಡೆಸ್ಟಿನೇಷನ್ ಅಲ್ಲ, ನಿನ್ನ ಡೆಸ್ಟಿನೇಷನ್ ಅಲ್ಲಿದೆ, ಪೆನಲಾಪ್ ಇದ್ದಾಳೆ, ಸತ್ಯ ಅಲ್ಲಿದೆ, ಅಲ್ಲಿಗೆ ಹೋಗ್ಬೇಕು ಅಂತ ರಿಮೈಂಡ್ ಮಾಡಿದಾಗ, ನಂಗೆ ನೆನಪಿಸಿದಾಗ ಮತ್ತೆ ನಾ ಎದ್ದು ಹೊಡ್ತಿ, ಇಲ್ಲ ಕಲಿಪ್ಸೋ ನಾ ಇರೋದಲ್ಲ ಅಂತ ಮತ್ತೆ ಹೋಗ್ತೀನಿ. ಅಲ್ಲಿಂದ ಹೋಗ್ತಾ ಹೋಗ್ತಾ ಆಜ್ಞಾ ಚಕ್ರಕ್ಕೆ ಬಂದಾಗ ಎಲ್ಲ ಇಲ್ಲಿ ಅಧಿಕಾರದ ದರ್ಪ, ಮನ್ನಣೆಯ ದಾಹ ಇದೆಲ್ಲ ಶುರು ಆಗತ್ತೆ ಆಜ್ಞಾ ಚಕ್ರದಲ್ಲಿ. ಆಗ ಇಲ್ಲಿರೋ ಎಲ್ಲಾ ಸೂಟರ್ಸ್ನ ಸತ್ಯ ನನಗ್ ಬೇಕು, ನಾನು ಯೋಗ ಸಿದ್ಧಿ ಮಾಡ್ಬಿಡ್ತೀನಿ, ನಾನು ಇಂಥ ಸತ್ಪುರುಷ ಆಗ್ಬಿಡ್ತೀನಿ, ನನಗೆ ಸಾಧನೆ ಮುಂದುವರೆದಿದ್ದೀನಿ ಅಂತ ಅಹಂಕಾರ ಹೆಚ್ಚಾಗೋದು ಇಲ್ಲೆಲ್ಲಾ ಸೂಟರ್ಸ್ ಇಲ್ಲಿ ಕಾಯ್ತಾ ಇರ್ತಾರೆ ಆಜ್ಞಾ ಚಕ್ರದಲ್ಲಿ. ಇಲ್ಲಿ ಮತ್ತೆಲ್ಲರನ್ನೂ ಕೊಂದು ಸಹಸ್ರಕ್ಕೆ ತಲುಪಬೇಕು. ಇದು ಹೋಮರ್ ಹೇಳುವಂತಹ ತನ್ನನ್ನು ತಾನು ಕಂಡುಕೊಳ್ಳುವ ಪ್ರಯಾಣದ ಒಂದು ತೊಡಕುಗಳು, ಅಲ್ಲಿ ಆಗುವಂತಹ ಮಾನಸಿಕವಾದ ತೊಳಲಾಟಗಳು, ಇದು ಪ್ರತಿಯೊಬ್ಬನಲ್ಲೂ ಆಗತ್ತೆ. ಈ ಕತೆ ಸಾಮಾಜಿಕವಾಗಿಯೂ ನೈತಿಕತೆ ಏನಿದೆ ಆ ಕಥೆಯಲ್ಲಿ ಅದನ್ನೇ ನಾವು ಮುಖ್ಯವಾಗಿ ನೋಡ್ಬೇಕು. ಹಾಗೆ ಅಧ್ಯಾತ್ಮ ಅಂತ ನೋಡಿದಾಗ ಅದರಲ್ಲೂ ನೈತಿಕತೆಯನ್ನು ಮುಖ್ಯವಾಗಿ ನೋಡ್ಬೇಕು, ಸತ್ವವನ್ನೇ ನೋಡ್ಬೇಕು. ಈ ಸತ್ವವನ್ನ ಬಿಟ್ಬಿಟ್ವಿ ಅಂದ್ರೆ ರೋಚಕ ಆಗ್ಬಿಡುತ್ತೆ. ಅದಕ್ಕೆ ಕುವೆಂಪು ಅವರು ರಾಮಾಯಣ ದರ್ಶನ ಬರೆಯುವಾಗ ಶುರುವಿನಲ್ಲಿ ಆರಂಭದಲ್ಲೇ ಹೇಳ್ತಾರೆ, ನಾನು ಇದನ್ನ ರಾಮಾಯಣ ದರ್ಶನ ರಚನೆ ಮಾಡ್ತಿರೋದು ಆ ಕಥೆಯಲ್ಲಿರುವಂತಹ ರೋಚಕತೆಗೋಸ್ಕರ ಅಲ್ಲ, ಅದರಲ್ಲಿ ಯುದ್ಧಗಳು, ಶೃಂಗಾರ ಕಾವ್ಯ ಈ ಉದ್ದೇಶಕ್ಕೋಸ್ಕರ ಬರೀತಿಲ್ಲ. ರಾಮನ ಸತ್ವ, ರಾಮನ ಒಂದು ನಿಲುವುಗಳು ಅದನ್ನೆಲ್ಲ ಮತ್ತೆ ರೀಡಿಫೈನ್ ಮಾಡ್ಬೇಕಿದೆ. ಇವತ್ತಿನ ಕಾಲದ ನಮ್ಮ ರಾಮ ಏನ್ ಬೇಕು ಅದಕ್ಕೆ ತಕ್ಕಂತ ಮಾಡ್ಬೇಕು, ಸತ್ವವನ್ನೇ ತರ್ತಿದ್ದೀನಿ ಅಂತ ಹೇಳಿ ರಾಮಾಯಣ ದರ್ಶನ ಯಾಕೆ ನಾನು ರಚನೆ ಮಾಡ್ತಿದ್ದೀನಿ ಅಂತ ತುಂಬಾ ಸೊಗಸಾಗಿ ವ್ಯಾಲಿಡೇಷನ್ ಕೊಡ್ತಾರೆ. ನಾವಿವತ್ತು ಎಡಪಂಥ ಬಲಪಂಥದ ಹೊರಗೆ ನಿಂತು ನಾವು ರಾಮಾಯಣ ದರ್ಶನವನ್ನ ನೋಡಿದಾಗ ಮಾತ್ರ ಅದು ಅರ್ಥ ಆಗೋದು, ಇಲ್ಲ ಅಂದ್ರೆ ಅದು ಅರ್ಥ ಆಗಲ್ಲ. ಅದೊಂದು ಅಮೋಘವಾದಂತಹ ಮಹಾಕಾವ್ಯ ರಾಮಾಯಣ ದರ್ಶನ. ನಾವು ಎಡಪಂಥ ಬಲಪಂಥ ಆಗ್ಬಿಟ್ರೆ ನಮ್ಗೆ ಸಾಹಿತ್ಯವೂ ದಕ್ಕಲ್ಲ, ಸತ್ವವೂ ದಕ್ಕಲ್ಲ. ಇದನ್ನೇ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಯಶೋಧರ ಚರಿತ್ರೆ ಅಂತ ಅದ್ಭುತವಾದ ಒಂದು ಮಹಾಕಾವ್ಯ ಇದೆ ಕನ್ನಡದಲ್ಲಿ. ಅದು ಜೈನ ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದು. ಅದರಲ್ಲಿ ಯಶೋಧರೆ ಇರ್ತಾಳೆ, ಆಕೆ ರಾಣಿ ಆಗಿರ್ತಾಳೆ. ಅಲ್ಲಿ ಕುದುರೆ ಲಾಳದಲ್ಲಿ ಕೆಲಸ ಮಾಡೋ ಒಬ್ಬ ಅಷ್ಟಾವಂಕನಿಗೆ ಮನಸ್ಸು ಕೊಟ್ಬಿಡ್ತಾಳೆ. ಆಗ ಅಲ್ಲಿ ಅವಳು ಮದುವೆಯ ಆಚೆಯೂ ಕೂಡ ಪ್ರೇಮವನ್ನ, ಸರಸ ಸಲ್ಲಾಪವನ್ನ ಮುಂದುವರೆಸ್ತಾಳೆ. ಆಗ ಮುಂದೆ ಅದಕ್ಕೇನಾಗತ್ತೆ, ಪ್ರಾಯಶ್ಚಿತ್ತ ಅಂತ ಹೇಳಿ ಅವರು ಬಲಿ ಕೊಡೋದಕ್ಕೆ ಅಂತ ಹೇಳಿದಾಗ ಬಲಿ ಕೊಡೋದಕ್ಕೆ ಮುಂದಾಗ್ತಾರೆ. ಆಗ ಜೈನ ಮುನಿಗಳನ್ಸುತ್ತೆ ಅವರೊಬ್ರು ಬಂದು, ಇಲ್ಲ ಬಲಿ ಕೊಡಬೇಡಿ, ಅಹಿಂಸೆಯೇ ಪರಮ ಧರ್ಮ, ಅದ್ರ ಬದಲು ನೀವು ಪ್ರಾಯಶ್ಚಿತ್ತ, ಪಶ್ಚಾತ್ತಾಪ ಇದೆಯಲ್ಲ ಅದಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತ ಅನ್ನೋದಿಲ್ಲ, ಹಾಗಾಗಿ ಅಲ್ಲೇ ನಿಮ್ಮ ಪಾಪಗಳು ನಿಮಗೆ ತೊಳೆದು ಹೋಗಿದೆ, ಹಾಗೂ ಬೇಕಂದ್ರೆ ನೀವು ಬೇಕಾದ್ರೆ ಅದು ಒಂದು ಆರ್ಟಿಫಿಷಿಯಲ್ ಆಗಿ ಗೊಂಬೆಗಳ ತರ ಮಾಡ್ಕೊಂಡು ಅದನ್ನ ಬೇಕಾದ್ರೆ ಬಲಿ ಕೊಟ್ಕೊಳ್ಳಿ, ಪ್ರಾಣಿ ಹಿಂಸೆ ಮಾಡಕ್ ಹೋಗ್ಬಿಡಿ, ಅಹಿಂಸೆ ಪರಮ ಧರ್ಮ ಅಂತ. ಸೊ ಯಶೋಧರ ಕಥೆಯ ಮುಖ್ಯ ಉದ್ದೇಶ, ನಾನು ತಪ್ಪುಗಳಿಗೆ ಪ್ರಾಯಶ್ಚಿತ್ತವೇ ನಿಜವಾದ ಇದೇ ಹೊರತುವೆ ನನಗೆ ಪಾಪ ಪ್ರಜ್ಞೆ ಇದೆಯಲ್ಲ ಅದೇ ನಿಜವಾದ ಪ್ರಾಯಶ್ಚಿತ್ತ ಹೊರತು ಯಾವ್ದನ್ನ ಬಲಿ ಕೊಡೋದ್ರಿಂದನೋ ಮತ್ತೊಂದು ಮಾಡೋದ್ರಿಂದನೋ ಪ್ರಾಯಶ್ಚಿತ್ತ ಆಗಲ್ಲ. ನನ್ನ ಮಾಡಿದ ತಪ್ಪನ್ನ ನಾನು ಅರ್ಥ ಮಾಡ್ಕೊಂಡು ತಿದ್ಕೊಳ್ಳೋದೇ ನಿಜವಾದ ಪ್ರಾಯಶ್ಚಿತ್ತ ಅಂತ ಈ ಕಥೆಯ ಸಾರ. ಇದನ್ನ ಯಶೋಧರ ಚರಿತ್ರೆ ಅಂತ ಕನ್ನಡದ ರಚನೆ ಮಾಡುವಾಗ ಕವಿ ಅದನ್ನ ಹೇಳ್ತಾನೆ ಕೂಡ, ಇಲ್ಲ ಅಂತಲ್ಲ. ಆ ನೀತಿ ಕಥೆಯ ಸಾರ ಪಾಠ ಏನಿದೆ ಅದು ಅದರಲ್ಲಿ ಉಲ್ಲೇಖವಾಗಿದೆ, ಅದು ಪ್ರಮುಖವಾಗಿದೆ. ಆದ್ರೆ ಇವತ್ತು ನಮ್ಗೆ ಯಶೋಧರ ಚರಿತ್ರೆ ಅಂತೆಲ್ಲರೂ ಅದ್ರ ಬಗ್ಗೆ ಕಮ್ಮಟದಲ್ಲೋ ಮತ್ತೊಂದ್ ಕಡೆನೋ ಮಾತಾಡ್ಬೇಕು ಅಂದಾಗ ತಮಗೆ ಗೊತ್ತಿಲ್ಲ ತಾವಾಗೇನೆ ಯಶೋಧರ ಚರಿತ್ರೆಯಲ್ಲಿರುವಂತಹ ಶೃಂಗಾರ ಕಾವ್ಯದ ಬಗ್ಗೆನೆ ಹೆಚ್ಚು ಮಾತಾಡ್ಬಿಡ್ತಾರೆ. ಅದರಲ್ಲಿ ಈ ರೀತಿ ಶೃಂಗಾರ ಕಾವ್ಯ ಇದೆ, ಆ ರೀತಿ ಶೃಂಗಾರ ಕಾವ್ಯ ಇದೆ ಅಂತ. ಇಟ್ ಈಸ್ ನಾಟ್ ಅಬೌಟ್ ಶೃಂಗಾರ. ಅದರಲ್ಲಿ ಶೃಂಗಾರ ಇದೆ ಆ ಕೃತಿಯಲ್ಲಿ, ಇಲ್ಲ ಅಂತಲ್ಲ. ಆದ್ರೆ ಶೃಂಗಾರ ಒಂದು ಮನರಂಜನೆಗೆ, ಮತ್ತೆ ಯಾವ ರೀತಿ ಕಾಮನೆಗಳು ನಮ್ಮನ್ನ ಕಾಡುತ್ತೆ ಅಂತ ನಮ್ಗೆ ಗೊತ್ತಾಗಬೇಕಲ್ಲ. ಆ ಪಾತ್ರ ಯಶೋಧರೆ ಆ ಮಟ್ಟಿಗೆ ಅವಳು ರಾಣಿಯಾಗಿದ್ದು ಮತ್ತೊಂದಾಗಿದ್ದು, ಆಕೆ ತನ್ನ ಒಂದು ಕಟ್ಟುಪಾಡಿಂದನೋ ತನ್ನ ಒಂದು ನೈತಿಕತೆ ಆಚೆ ಬರೋದಕ್ಕೆ ಕಾಮನೆಗಳು ಯಾವ ಮಟ್ಟಿಗೆ ಅವಳನ್ನ ಸೆಳೀತು, ಅದು ಎಂತಹದಿರ್ಬೋದು ಆ ಶಕ್ತಿ, ಆ ಕಾಮಕ್ಕೆ ಮತ್ತೊಂದಕ್ಕೆ ಎಂತಹ ಶಕ್ತಿ ಇರ್ಬೋದು ಅಂತ ತೋರ್ಸಕ್ಕೆ ಅಷ್ಟೆಲ್ಲ ಶೃಂಗಾರವನ್ನ ಬಳಸಿರ್ತಾನೆ ಹೊರತು ಅದು ತನ್ನ ಕಾವ್ಯ ಪ್ರತಿಭೆಗೆ ಅಷ್ಟೇ ಸೀಮಿತವಾಗಿಲ್ಲ ಅಥವಾ ಮನೋರಂಜನೆಗೆ ಸೀಮಿತವಾಗಿಲ್ಲ. ನಾನಾ ಕಾರಣಗಳಿಗೆ ಶೃಂಗಾರವನ್ನ ಬಳಸಲಾಗತ್ತೆ. ಆದ್ರೆ ನಾವದನ್ನ
ಹೇಳುವಾಗ ಬರೀ ಶೃಂಗಾರವನ್ನೇ ಹೇಳ್ಬಿಟ್ರೆ ಕಥೆಯ ಮೂಲ ತತ್ವ ಇದೆಯಲ್ಲ ಅದಕ್ಕೆ ಹೊಡೆತ ಬೀಳುತ್ತೆ. ಈಗ ಯಶೋಧರ ಚರಿತ್ರೆ ಅಂತ ಬಂದಾಗ ಮಾಡರ್ನ್ ರೀತಿ ನಾವು ನೋಡುವಾಗ, ಸ್ತ್ರೀವಾದಿ ರೀತಿ ನೋಡುವಾಗ ಅದನ್ನ ಬೇರೆ ರೀತಿ ಡಿಬೇಟ್ ಮಾಡೋದು ಇದೆ. ಅದು ನಾನು ಅಲ್ಲಗೆಳೆಯಲ್ಲ, ಅದು ತಪ್ಪು ಅಂತಾನೆ ಹೇಳಲ್ಲ. ಎಲ್ಲ ರೀತಿಯಲ್ಲೂ ಅದನ್ನ ನೋಡ್ಬೇಕು. ಯಶೋಧರ ಚರಿತ್ರೆನ ಹಲವು ರೀತಿಲಿ ನೋಡೋರಿದ್ದಾರೆ, ಸ್ತ್ರೀವಾದಿಗಳು ಮತ್ತೆ ಹೊಸ ಚಿಂತಕರೇನಿದ್ದಾರೆ ಇವತ್ತು ಮಾಡರ್ನ್ ಕಾಲದ ಚಿಂತಕರು, ಅವರು ಬೇರೆ ರೀತಿನೂ ಕೂಡ ಅದನ್ನ ನೋಡ್ತಾರೆ. ಅದಕ್ಕೆ ಆ ಸ್ವಾತಂತ್ರ್ಯ ಇದೆ. ಆದ್ರೆ ಮೂಲ ತತ್ವ ಬಂದು ಆಕ್ಚುಲಿ ಅದಲ್ಲ. ಮೂಲ ತತ್ವ ಬಂದು ನನ್ನ ತಪ್ಪು ಅರಿವಾಯ್ತು, ಇನ್ಮೇಲೆ ಆ ತಪ್ಪು ಮಾಡಲ್ಲ, ಇದೇ ನಿಜವಾದ ಪ್ರಾಯಶ್ಚಿತ್ತ. ಅದು ದ ಜಿಸ್ಟ್. ಅದನ್ನ ಹೇಳೋದಕ್ಕೆ ಯಾವ್ದೋ ಒಂದು ಕತೆ ಇಟ್ಕೊಂಡಿದ್ದಾರೆ ಅಷ್ಟೇ. ಆಗಿನ ಕಾಲಕ್ಕೆ ನಾವು ಕತೆಗೆ ಹೋಗದೇನೆ ಕಥೆಯಿಂದ ಏನ್ ಹೇಳಕ್ ಹೋಗಿದ್ದಾರೆ ಅಷ್ಟೇ ಇಟ್ಕೊಂಡಾಗ ಸಮಸ್ಯೆ ಇಲ್ಲ. ನಾವು ಕತೆಗೆ ಸಿಗಾಕೋತೀವಿ, ತತ್ವ ಬಿಟ್ಬಿಡ್ತೀವಿ ಅಂದಾಗ ಎಲ್ಲ ತರ ಲೆಫ್ಟ್ ಮತ್ತೆ ರೈಟ್ ವಿಂಗ್ದು ಕಿತ್ತಾಟ ನಡೀತಾ ಹೋಗುತ್ತೆ, ಸತ್ವನ ಬಿಟ್ಬಿಡ್ತೀವಿ. ಇದು ರತ್ನಾಕರ ವರ್ಣಿ ಭರತೇಶ ವೈಭವ ಅಂತ ಕೃತಿ ಬರೀತಾನೆ, ಭರತ ಬಾಹುಬಲಿಯ ಇದು ಕತೆ ಇಟ್ಕೊಂಡು ಅದ್ಭುತವಾಗಿ ಕಾವ್ಯವನ್ನ ರಚನೆ ಮಾಡ್ತಾನೆ, ಭರತೇಶ ವೈಭವ ಅಂತ. ಆತ ಮೂಡುಬಿದಿರೆಯವನಾಗಿದ್ದ, ತುಂಬಾ ಸೊಗಸಾಗಿ ಬರುತ್ತಾನೆ. ಆ ಕಾಲಕ್ಕೆ ನಮಗೆ ಪುರಂದರ ದಾಸರ ಕೀರ್ತನೆಗಳ ಚಳುವಳಿ ಕಂಡಿದ್ದಾನೆ ಭರತೇಶ, ರತ್ನಾಕರ ವರ್ಣಿ. ಹಾಗೆ ವಚನಕಾರರ ಕ್ರಾಂತಿಯನ್ನು ಕಂಡಂತವನು. ಜೈನ ಸಾಹಿತ್ಯ ಮತ್ತೆ ಜೈನ ತತ್ವ ಕೂಡ ಅವನ ಮೇಲೆ ಪ್ರಭಾವ ಬೀರಿದೆ. ಇದೆಲ್ಲವೂ ಅವನ ಮೇಲೆ ಪ್ರಭಾವ ಬೀರಿ ಹೊಸದೇ ಆದಂತಹ ಒಂದು ದೃಷ್ಟಿಕೋನದಲ್ಲಿ ಭರತ ಬಾಹುಬಲಿಯ ಕಥೆಯನ್ನು ಇಟ್ಕೊಂಡು ಯೋಗ ಭೋಗ ಸಂಯೋಗವನ್ನ ಹೇಳ್ತಾ ಹೋಗ್ತಾನೆ. ನಾವೆಲ್ಲ ಯೋಗವನ್ನ ನೋಡಿದೀವಿ, ಅದೆಲ್ಲರೂ ಹೆಚ್ಚಾಗಿ ಸನ್ಯಾಸಿಗಳಿಗೆ ಪ್ರತಿಪಾದನೆ ಆಗ್ಬಿಟ್ರೆ ಕಷ್ಟ. ಸಂಸಾರಿಗಳು ಅಳವಡಿಸ್ಕೋಬೇಕು. ಹಾಗಾದ್ರೆ ಸಂಸಾರಿಗಳು ಅಳವಡಿಸ್ಕೊಳ್ಳೋದಕ್ಕೆ ಯಾವ್ದನ್ನ ಹೇಳ್ಬೋದು? ಬಾಹುಬಲಿನ ಹೇಳಕ್ ಹೋದ್ರೆ ಬಾಹುಬಲಿ ಎಲ್ಲವನ್ನು ತೊರೆದು ಹೋದವನು, ಇದು ಸನ್ಯಾಸಕ್ಕಾಗ್ಬಿಡುತ್ತೆ. ಸಂಸಾರಿಗಳು ಹೇಳಿರೋದನ್ನ ಆ ರೀತಿ ಎಲ್ಲವನ್ನು ಬಿಟ್ಟು ಹೋಗಕ್ಕಾಗಲ್ಲ. ಸಂಸಾರದಲ್ಲಿದ್ದು ಒಬ್ಬನ ರೋಲ್ ಮಾಡೆಲ್ ಮಾಡ್ಕೋಬೇಕು, ಅದೇನ್ ಮಾಡ್ಬೇಕು? ಆಯ್ತು, ಭರತನನ್ನೇ ನಾನು ಕಥಾವಸ್ತುವನ್ನಾಗಿಟ್ಕೊಂಡು ಅವನು ಯೋಗವೂ ಇತ್ತು, ಅವನಿಗೆ ಭೋಗವೂ ಇತ್ತು, ಎರಡನ್ನೂ ಸಮನಾಗಿ ನೋಡಿಕೊಂಡು ಬದುಕ್ತವನು ಅಂತ ಮಾಡಿದ್ರೆ ಜನಕ್ಕೆ ಅಧ್ಯಾತ್ಮವನ್ನು ಅಳವಡಿಸ್ಕೊಳ್ಳಕ್ಕೆ ಸುಲಭ ಅನ್ನೋದು ಅವನ ಉದ್ದೇಶ. ಹಾಗಾಗಿ ಭರತ ಬಾಹುಬಲಿಯ ಕಥೆನಲ್ಲಿ ಭರತನ ದೃಷ್ಟಿಯಿಂದ ಭರತೇಶ ವೈಭವ ಅಂತ ಬರೀತಾನೆ. ಕಥಾ ನಾಯಕ ಅದರಲ್ಲಿ ಭರತ. ಈಗ ಇನ್ನೊಂದು ನೋಡೋಣ. ಕಥಾನಾಯಕ ಅಂತ ಬಂದ ತಕ್ಷಣ ನಾವೇನ್ ಮಾಡ್ಕೋತೀವಿ? ಹೀರೋ ಅಂತ ಮಾಡ್ಕೋತೀವಿ. ಹೀರೋ ಅಂದ ತಕ್ಷಣ ಅವನು ಹಿ ಶುಡ್ ಬಿ ರೈಟ್, ಹಿ ಶುಡ್ ಬಿ ಪರ್ಫೆಕ್ಟ್, ಅವನು ಯಾವತ್ತೂ ಸರಿ ಅನ್ನೋ ಅರ್ಥದಲ್ಲಿ ನೋಡ್ತೀವಿ. ಆದ್ರೆ ನಿಜವಾಗ್ಲೂ ಕಾವ್ಯದಲ್ಲಿ ಆಗಿನ ಕಾಲದಿಂದ ನಡೆದು ಬಂದ ರೀತಿ ಹೇಗೆ ಅಂದ್ರೆ, ಕಥಾನಾಯಕ ಯಾರು? ಯಾರ ಸುತ್ತ ಕತೆ ನಡೀತಿದೆಯೋ ಅವನ ಕಥಾನಾಯಕ ಅಂತಷ್ಟೇ. ಅಲ್ಲಿ ಹೀರೋ ಅನ್ನೋ ಅರ್ಥ ಅಲ್ಲ. ನಾವಿವತ್ತು ಹೀರೋ ಅಂದ ತಕ್ಷಣ ಬೇರೆ ಮಾಡ್ಕೊಂಡ್ಬಿಟ್ಟಿದ್ವಿ. ಆ ಹೀರೋ ಆಂಗಲ್ ಅಲ್ಲೇ ಸಿನಿಮಾ ಮಾಡ್ತೀವಿ, ಹೀರೋ ಆಂಗಲ್ ಅಲ್ಲೇ ಕತೆ ಹೇಳ್ತಾ ಇದೀವಿ, ಅಥವಾ ಹೀರೋ ಆಂಗಲ್ ಅಲ್ಲೇ ಇವತ್ತು ಇಡೀ ಪ್ರಪಂಚ ನಡೀತಾ ಇದೆ, ಬರೀ ಸಿನಿಮಾ ಮಾತ್ರ ಅಲ್ಲ. ಆದ್ರೆ ನಿಜವಾದ ಕಥಾನಾಯಕ ಯಾರು ಅಂದ್ರೆ, ಯಾರ ಸುತ್ತ ಕತೆ ನಡೆಯುತ್ತಿದೆಯೋ ಆತ ಕಥಾನಾಯಕ, ಯಾರ ಸುತ್ತ ಕತೆ ನಡೆಯುತ್ತಿದೆಯೋ ಆಕೆ ಕಥಾನಾಯಕಿ ಅಂತ ಅಷ್ಟೇ ಹೊರತು ಹೀರೋ ಅನ್ನೋ ಒಂದು ಹೆಸರಿಗೆ ಅರ್ಥ ಏನ್ ಇಟ್ಕೊಂಡಿದೀವಲ್ಲ ಹೀರೋ ಅನ್ನೋ ಪದಕ್ಕೆ, ಆ ಅರ್ಥದಲ್ಲಿ ಯಾವತ್ತೂ ಕಾವ್ಯ ರಚನೆ ಆಗಿಲ್ಲ. ಅದು ಗ್ರೀಕ್ ಮಿಥಾಲಜಿ ಇರ್ಬೋದು, ಇಂಡಿಯನ್ ಮಹಾಕಾವ್ಯಗಳಿರ್ಬೋದು, ಇದ್ಯಾವುದು ಆ ರೀತಿಯದ್ದಲ್ಲ. ನಾವು ನಾಟ್ಯಶಾಸ್ತ್ರ ಕಾವ್ಯಶಾಸ್ತ್ರದ ಪರಿಚಯ ಇದ್ರೆ ಇದು ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಈ ಕಥಾನಾಯಕ ಈ ಕಾನ್ಸೆಪ್ಟ್ ಹೋಮರ್ ಗೊತ್ತಿದ್ರಿಂದ ಇಡೀ ಇಲಿಯಡ್ ಮತ್ತೆ ಆಡಿಸಿನಲ್ಲಿ ಅವನು ಕತೆ ಇವನ ಸುತ್ತ ಸುತ್ತಾ ಇದೆ. ಯಾರ ಸುತ್ತ? ಒಡಿಸಿಯ ಸುತ್ತ ಸುತ್ತಾ ಇದೆ ಹೊರತು ಅವನು ಮಾಡಿದೆಲ್ಲ ಸರಿ ಅಂತಿಲ್ಲ. ಯಾಕೆ ಅಂದ್ರೆ ಅವನು ಏನೇನ ತಪ್ಪು ಮಾಡ್ತಾ ಹೋಗ್ತಾನೆ, ಅದಕ್ಕೇನೇನೆಲ್ಲ ಅವನು ಕಷ್ಟಗಳನ್ನ ಅನುಭವಿಸ್ತಾನೆ ಅದಷ್ಟು ತೋರಿಸ್ತಾರೆ. ಅವನ್ನ ಎಲ್ಲೂ ಹೀರೋನೇ ಮಾಡಿಲ್ಲ. ಯಾಕೆ ಹೇಳ್ತಿದೀನಿ ಅಂತಂದ್ರೆ, ಕ್ರಿಸ್ಟಫರ್ ನಾಲನ್ ಕೂಡ ಆಡಿಸಿ ಸಿನಿಮಾದಲ್ಲಿ ಒಡಿಸಿಯಸ್ನ ಎಲ್ಲುವೆ ಹೀರೋ ಅಂತ ತೋರಿಸಲ್ಲ. ಅವನು ಆಂಟಗನಿಸ್ಟ್ ಅಲ್ಲ, ಪ್ರೊಟಗನಿಸ್ಟ್ ಅಲ್ಲ. ಹಿ ಇಸ್ ದ ಸೆಂಟರ್ ಆಫ್ ದ ಸ್ಟೋರಿ ಅಷ್ಟೇ. ಹಿ ಇಸ್ ದ ಸೆಂಟರ್ ಆಫ್ ದ ಸ್ಟೋರಿ. ಅವನ ಸುತ್ತ ರಿವಾಲ್ವ್ ಆಗ್ತಿದೆ ಹೊರತು ಅವನು ಆ ಸಿನಿಮಾದ ಹೀರೋ ಅಲ್ಲ, ಪ್ರೊಟಗನಿಸ್ಟು ಅಲ್ಲ, ಆಂಟಗನಿಸ್ಟು ಅಲ್ಲ. ಅವನು ಕಥಾವಸ್ತುವಿನ ಕೇಂದ್ರ ಬಿಂದು ಅಷ್ಟೇ. ಹಾಗಾಗಿ ಅವನ ಹೀರೋ ಅಂತ ಪರಿಗಣಿಸಕ್ಕಾಗಲ್ಲ. ಯಾಕೆ ಇದು ಹೇಳ್ತಿದೀನಿ ಅಂತಂದ್ರೆ, ನಾವ್ ಈ ರೀತಿ ಪರಿಗಣಿಸಿದಾಗ ಆ ಆಡಿಸಿ ಸಿನಿಮಾ ಅಥವಾ ಹೋಮರ್ ಹೇಳಿರುವ ಆಡಿಸಿ ಕತೆ ಅದು ಓದುವುದಷ್ಟೇ ಅಲ್ಲ, ಅದು ನಮ್ಮೊಳಗೆ ನಡೆಯುವ ಜರ್ನಿ. ಇಲಿಯಡ್ ಬೇರೆ ಯಾವುದು ಅಲ್ಲ, ಟ್ರೋಜನ್ ವಾರ್ ಬೇರೆ ಯಾವುದು ಅಲ್ಲ, ನಮ್ಮಲ್ಲೇ ನಡೆಯುವ ಯುದ್ಧ. ಆ ಯುದ್ಧದ ನಂತರ ನಾನು ಏನು ಮಾಡ್ತಾ ಇದ್ದೀನಿ? ವಾಟ್ ಈಸ್ ದ ಲರ್ನಿಂಗ್ ಔಟ್ಕಮ್ ಆಫ್ ದಟ್ ವಾರ್? ವಾಟ್ ಈಸ್ ದ ಬೈ ಪ್ರಾಡಕ್ಟ್ ಆಫ್ ದಟ್ ವಾರ್? ವಾಟ್ ಈಸ್ ದ ಆಫ್ಟರ್ ಮ್ಯಾಥ್ ಆಫ್ ದ ವಾರ್? ಅದನ್ನ ಅರ್ಥ ಮಾಡ್ಕೊಂಡೆ ನನ್ನ ಜರ್ನಿಯನ್ನ ಮತ್ತೆ ಶುರು ಮಾಡಬೇಕು. ಅದನ್ನ
ಒಡಿಸಿಯಸ್ ಮಾಡಲ್ಲ. ತಾನಲ್ಲಿ ಯುದ್ಧವನ್ನ ಕಂಡಿದ್ದಾನೆ, ಅದರಿಂದಾದಂತಹ ಅನಾಹುತಗಳನ್ನ ಕಂಡಿದ್ದಾನೆ. ಅದರಿಂದ ಪಾಠ ಕಲಿತು ಅವನು ವಾಪಸ್ ಅವನು ತನ್ನ ಊರಿಗೆ ಹೋಗ್ಬೇಕಿತ್ತು. ಆ ಪಾಠವನ್ನ ಕಲಿಯದೇ ಇಲ್ಲ ಅವನು. ಆ ಕಲಿದೇ ಇರುವಾಗ ಮತ್ತೆ 10 ವರ್ಷ ತಗೋಬೇಕಾಗತ್ತೆ. 1 ವರ್ಷದಲ್ಲಿ ವಾಪಸ್ ಹೋಗ್ಬೇಕಿದ್ದವನು 10 ವರ್ಷ ತಗೋತಾನೆ. ಮಾಡಬಾರ್ದೆಲ್ಲ ಮಾಡ್ತಾನೆ, ಅನುಭವಿಸ್ಬಾರ್ದೆಲ್ಲ ಅನುಭವಿಸ್ತಾನೆ, ಅನವಶ್ಯಕವಾಗಿ ಹಿಂಸೆ ಮಾಡ್ತಾನೆ, ಅನವಶ್ಯಕವಾಗಿ ಅಲ್ಲಿ ಪ್ರಾಣ ಹಾನಿ ಆಗತ್ತೆ, ತನ್ನವ್ರನ್ನೆಲ್ಲ ಕಳ್ಕೊತಾನೆ. ಇದೆಲ್ಲವೂ ಆಗ್ತಾ ಹೋಗುತ್ತೆ. ಇದನ್ನ ನಮಗೆ ನಾವು ಹೋಲಿಸಿಕೊಂಡು ನೋಡೋದಕ್ಕೆ ಸಾಧ್ಯ. ಅದು ಯಾವಾಗ ಅಂದ್ರೆ ನಾವು ಬರೀ ಕಥೆಯನ್ನಾಗಿ ನೋಡದೆ ತತ್ವದ ಕಡೆಗೆ ಗಮನ ಕೊಟ್ಟಾಗ ಅದು ಸಾಧ್ಯ ಆಗತ್ತೆ. ಇದು ಇಲ್ಲ ಅಂತಂದ್ರೆ ಕ್ರಿಸ್ಟೋಫರ್ ನೋಲನು ಹಿಸ್ಟಾರಿಕಲ್ ಆಗಿ ಅವನು ಆಕ್ಯುರೇಟ್ ಆಗಿ ಸಿನಿಮಾ ಮಾಡಿಲ್ಲ. ಅದರಲ್ಲಿ ಅವನು ಹೆಲೆನಾ ಪಾತ್ರಕ್ಕೆ ಅಲ್ಲಿ ಆ ಹುಡುಗಿನ ಹಾಕೋಬಾರ್ದಾಗಿತ್ತು, ಅಲ್ಲಿ ಬ್ಲ್ಯಾಕ್ ಲೇಡಿ ಹಾಕೋಬಾರ್ದಾಗಿತ್ತು. ಹೀಗೆ ನಿಜವಾಗ್ಲೂ ನೋಡಕ್ ಹೇಗಿತ್ತು, ಅದು ಯಾವ ಜಾಗದಲ್ಲಿ ನಡೀತು, ಇದ್ರ ಬಗ್ಗೆನೇ ಚರ್ಚೆ ಆಗ್ಬಿಡುತ್ತೆ. ನಿಜವಾಗ್ಲೂ ಅಲ್ಲಿ ಒಡಿಸಿಯಸ್ ಯಾರು, ನಮ್ಮಲ್ಲಿ ಒಡಿಸಿಯಸ್ ಗುಣ ಯಾವುದು, ಇದನ್ನ ನೋಡ್ಕೊಳ್ಳೋದು ಹೇಗೆ ಅಂತ ಪರಿಗಣಿಸ್ಬೇಕು. ಅದಕ್ಕೆ ಏನ್ ಮಾಡ್ತಾನೆ, ಅದನ್ನ ನಗಣ್ಯ ಮಾಡ್ತಾನೆ. ಕ್ರಿಸ್ಟೋಫರ್ ನೋಲನ್ ಬೇಕಂತಾನೆ ಅಲ್ಲಿ ಬ್ಲ್ಯಾಕ್ ಲೇಡಿ ಹಾಕಿ ತೋರಿಸ್ತಾನೆ. ಆಕೆ ಹೇಗಿದ್ದಾಳೋ ಹಾಗೆ ಇದ್ದಾಳೆ. ಸೌಂದರ್ಯ ಅಂದ ತಕ್ಷಣ ಬೆಳ್ಳಿಗಿದ್ರೆ ಸೌಂದರ್ಯ ಅಂತಲ್ಲ, ಯಾವ ಹೆಣ್ಣು ಮಗಳು ಬೇಕಾದ್ರೂ ಸುಂದರವಾಗಿರಬಹುದು. ಸೌಂದರ್ಯಕ್ಕೆ ಇದೇ ಆದಂತ ಇದಮಿತ್ತಮ್ ಅಂತ ಒಂದು ನೀವು ನಿಯಮವನ್ನ ಹಾಕಕ್ಕಾಗಲ್ಲ. ಬ್ಯೂಟಿ ಈಸ್ ಬ್ಯೂಟಿ ಅಂತ ಹೇಳಿ ಬೇಕಂತವನು ಆ ರೀತಿ ಮಾಡಿದ್ರೆ ನಮ್ಗೆ ತೋರಿಸ್ಕೊಡ್ತದೆ. ನೋಡ್ರಯ್ಯ, ಸೌಂದರ್ಯ ಎಲ್ಲ ಕಡೆಯೂ ಇದೆ. ಅದು ಬ್ಯೂಟಿ ಲೈಸ್ ಇನ್ ದ ಐಸ್ ಆಫ್ ಬಿಹೋಲ್ಡರ್ ಅನ್ನೋ ಹಾಗೆ ಅದನ್ನ ತೋರ್ಸೋದಕ್ಕೆ ಒಂದು ಉದ್ದೇಶವಾದ್ರೆ, ಮತ್ತೊಂದು ಉದ್ದೇಶ ಅವನಿಗೆ ಹೆಲೆನ ಒಂದು ನೆಪ ಆಗಿತ್ತು. ಯುದ್ಧ ಮಾಡಿ ಟ್ರೇಡ್ ನಡೀತಿದ್ದಂತ ಒಂದು ಹಬ್ನ ವಶಪಡಿಸ್ಕೋಬೇಕು ಅನ್ನೋ ಒಂದು ದುರಾಸೆಗೆ ಹೆಲೆನ ನೆಪ ಮಾಡ್ಕೊಂಡು ಯುದ್ಧ ಮಾಡಿದೆ ಅಂತ ತೋರ್ಸೋದಕ್ಕೋಸ್ಕರ ಆ ಕಾರಣಕ್ಕೂ ಹಾಗೆ ಮಾಡಿದ್ದಾನೆ. ಹಲವಾರು ರೀತಿಗೆ ಮಾಡಿದ್ದಾನೆ. ನಮ್ಗೆ ಯಾವಾಗ ಅರ್ಥ ಆಗತ್ತಂದ್ರೆ, ನಮ್ಮನ್ನ ನಾವು ಯಾವುದೇ ರೀತಿಯ ಸಮ್ಮತಿಗಳು ನಮಗೆ ಕೊಡದೆ, ನಮ್ಮ ತಪ್ಪುಗಳಿಗೆ ಯಾವುದೇ ಕಾರಣಗಳನ್ನ ಕೊಡದೆ, ನೆಪಗಳನ್ನ ಒಡ್ಡದೇನೆ, ಹೌದು ನನ್ನಲ್ಲೂ ಅವಗುಣಗಳಿದೆ ಅಂತ ಒಪ್ಕೊಂಡು ನನ್ನ ನಾನು ವಿಮರ್ಶೆ ಮಾಡ್ಕೊಳಕ್ಕೆ ರೆಡಿ ಇದ್ದಾಗ ನಂಗೆ ಹೋಮರ್ ಹೇಳುವ ಕತೆ ನನಗೆ ಕನ್ನಡಿ ಆಗುತ್ತೆ. ಯಾವಾಗ ಅದು ಕನ್ನಡಿ ಆಗತ್ತೆ, ನನ್ನಲ್ಲೊಂದು ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ಇಲ್ಲ ಅಂದ್ರೆ ಅದು ಬರೀ ಮಹಾಕಾವ್ಯವಾಗಿ ಉಳ್ಕೊಳ್ಳುತ್ತೆ. ಅದು ಹಿಸ್ಟಾರಿಕಲ್ ಎಷ್ಟು ಆಕ್ಯುರೇಟು ಅಲ್ಲ. ಅದು ಕಥೆಯಲ್ಲಿ ಹೀಗೆ ಮಾಡ್ಬೇಕಿತ್ತ, ಮಾಡಬಾರ್ದಿತ್ತ, ನಾವು ಅಲ್ಲಿಗೆ ನಿಂತ್ಬಿಡ್ತೀವಿ. ಹೊರಗಿನ ಕಥೆ ಆಗ್ಬಿಡುತ್ತೆ, ನಮ್ಮ ಒಳಗಿನ ಕಥೆ ಆಗದೇ ಇಲ್ಲ. ಅದು ಹೋಮರ್ ಕಥೆ ಆಗಿರ್ಬೋದು, ಅದು ಮಹಾಭಾರತ ಇರ್ಬೋದು, ರಾಮಾಯಣ, ನೀವು ಯಾವುದೇ ಕಥೆ ತಗೊಳ್ಳಿ, ಅದು ನನ್ನೊಳಗಿನ ಕಥೆ ಆಗ್ಬೇಕು. ಅದು ನಿಜವಾಗ್ಲೂ ಆ ಕಾವ್ಯ ರಚನೆ ಮಾಡೋದನ್ನ ಉದ್ದೇಶವೂ ಅದೇ ಆಗಿರುತ್ತೆ. ಆ ಉದ್ದೇಶ ಅದೇ ಆಗಿದೆ ಅನ್ನೋದನ್ನ ಮತ್ತೆ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದು ಕ್ರಿಸ್ಟೋಫರ್ ನೋಲಾನು ಈ ರೀತಿಯಾಗಿ ಯಾವುದೇ ಗ್ರಾಫಿಕ್ಸ್ ಬಳಸ್ತೇನೆ, ಯಾವುದೇ ನೆರೇಟಿವ್ಸ್ ಬಳಸ್ತೇನೆ, ತತ್ವವನ್ನಷ್ಟೇ ಗಮನ ಕೊಡ್ತಾನೆ. ಇವತ್ತು ಈಗಿನ ಸಮಾಜ ನಡೀತಿರೋ ರೀತಿ ಏನಿದೆ, ನಾವು ಇಲ್ಲೂ ಅದೇ ನೋಡ್ಬೇಕಾಗಿದೆ. 2 ರೀತಿಯ ನೆರೇಟಿವ್ ಸೆಟ್ ಆಗ್ಬಿಟ್ಟಿದೆ. ಲೆಫ್ಟ್ ವಿಂಗ್ ನೆರೇಟಿವ್ ಒಂದು, ರೈಟ್ ವಿಂಗ್ ನೆರೇಟಿವ್ ಒಂದು ಪಕ್ಷದ ನೆರೇಟಿವ್ ಒಂದು, ಇನ್ನೊಂದು ಪಕ್ಷದ ನೆರೇಟಿವ್ ಒಂದು. ಅದನ್ನ ಹೇಳಕ್ ಒಂದಷ್ಟು ಟಿವಿ ಚಾನಲ್ಸ್, ಅದನ್ನ ಹೇಳಕ್ ಒಂದಷ್ಟು ಸೆಲೆಬ್ರಿಟೀಸು, ಅಥವಾ ಅದಕ್ಕೆ ಹೇಳಕ್ ಒಂದಷ್ಟು ತಮ್ಮಂತ ಬುದ್ಧಿವಂತರು, ನಮ್ಗೆಲ್ಲ ಇತಿಹಾಸ ಗೊತ್ತು ಅಂತ ಹೇಳ್ಕೊಳಂತ ಎಡಪಂಥದಲ್ಲಿ ಒಂದಷ್ಟು ಜನ ದಡ್ರು, ಬಲಪಂಥದಲ್ಲಿ ಒಂದಷ್ಟು ಜನ ದಡ್ರು. ಇವರಿಷ್ಟು ಜನ ಸೇರ್ಕೊಂಡು ನಮ್ಗೆ ನೆರೇಟಿವ್ಸ್ ಕಟ್ಕೊಡ್ತಾ ಹೋಗ್ತಿರ್ತಾರೆ. ಅವ್ರು ನಮ್ಗೆ ಟ್ರೋಜನ್ ಹಾರ್ಸ್ ತಂದು ಕೊಡ್ತಾರೆ. ನಮ್ಗೆ ತಗೊಳಪ್ಪ ಅಂತ ಒಂದು ಫ್ರೀ ಬೀಸ್ ಕೊಡ್ತಾರೆ. ಒಂದಷ್ಟು ಜನ ನಮ್ಮ ಧರ್ಮವನ್ನ ಪ್ರೋತ್ಸಾಹಿಸ್ತಾರೆ, ಮತ್ತೊಂದು ಧರ್ಮವನ್ನ ಹೇಟ್ ಮಾಡಿಸ್ತಾರೆ. ನನಗೆ ಒಂದು ಧರ್ಮದ ಮೇಲೆ ಪ್ರೀತಿ, ಇನ್ನೊಂದು ಧರ್ಮದ ಮೇಲೆ ದ್ವೇಷ ಮೂಡಿಸ್ತಾರೆ. ಅದು 2 ಕಡೆನೂ ನಡೀತಿರುತ್ತೆ, ಬರೀ ಒಂದು ಪಕ್ಷದಂತಲ್ಲ, 2 ಪಕ್ಷದಲ್ಲೂ ಅದು ನಡೀತಿರುತ್ತೆ. ನಾವು ಅದಕ್ಕೆ ಸಿಕ್ಕಾಕೋತಾ ಹೋಗ್ತಿರ್ತೀವಿ. ನಮಗದು ನೋಡಕ್ ಚೆನ್ನಾಗಿ ಕಾಣಿಸುತ್ತೆ, ಓ ಈ ಪಕ್ಷ ನಮ್ಮ ಧರ್ಮಕ್ಕೆ ಸಪೋರ್ಟ್ ಮಾಡ್ತಿದೆ ಅಂತ 2 ಧರ್ಮದವರು ಅನ್ಕೋತಿರ್ತಾರೆ. ಅವ್ರಿಗದು ಟ್ರೋಜನ್ ಹಾರ್ಸ್ ಆಗಿ ಕೊಡ್ತಾ ಇರ್ತಾರೆ ರಾಜಕಾರಣಿಗಳು. ತಗೊಳ್ಳಿ, ಕುದುರೆ ಕೊಟ್ಟಿದ್ದು ನಿಮಗೆ ಅಂತ. ಆದ್ರೆ ಅದ್ರೊಳಗೆ ಬ್ಯೂರೋಕ್ರಾಟ್ಸು, ಡಿಪ್ಲೊಮ್ಯಾಟ್ಸು, ಇಂಡಸ್ಟ್ರಿಯಲಿಸ್ಟ್ಗಳು, ಅದಕ್ಕೆ ಸಂಬಂಧಪಟ್ಟಂತ ಮೀಡಿಯಾ ಜನ, ಒಂದಷ್ಟು ಜನ ಬಂಡವಾಳಶಾಹಿಗಳು, 2 ಧರ್ಮದ ಪೌರೋಹಿತಶಾಹಿ ವರ್ಗ. ಅದು ಎಲ್ಲ ಧರ್ಮದಲ್ಲೂ ಪೌರೋಹಿತಶಾಹಿ ವರ್ಗ ಇದೆ, ಬರೀ ಒಂದು ಧರ್ಮದಲ್ಲಿ ಅಂತಲ್ಲ. ಎಲ್ಲಾ ಧರ್ಮದ ಪೌರೋಹಿತಶಾಹಿ ವರ್ಗಗಳು, ಬಂಡವಾಳಶಾಹಿಗಳು, ಇವರೆಲ್ಲ ಟ್ರೋಜನ್ ಹಾರ್ಸ್ ಇದೆಯಲ್ಲ, ಆ ಕುದುರೆ ಒಳಗೆ ಕೂತಿರ್ತಾರೆ. ಅದನ್ನ ತಂದು ಸಮಾಜದಲ್ಲಿ ಕೊಡ್ತಾರೆ, ತಗೊಳ್ಳಿ ಕುದುರೆನ ಅಂತ. ನಾವು ನಮಗೆ ಕುದುರೆ ಸಿಕ್ತು, ನಾವು ಗೆದ್ಬಿಟ್ವಿ, ನಾವು ಒಳ್ಳೆ ಸರ್ಕಾರವನ್ನ ಪಕ್ಷವನ್ನ ಆಯ್ಕೆ ಮಾಡ್ಬಿಟ್ಟಿದೀವಿ, ನಾವೇ ಗೆದ್ವಿ ಅಂತ ನಾವು ನಮ್ಮದೇ ಸಂಭ್ರಮದಲ್ಲಿ ಬದುಕನ್ನು ಮುಳುಗ್ಬಿಡ್ತೀವಿ. ನಾವ್ ನಮ್ಮದೇ ಬದುಕಲ್ಲಿ ಮುಳುಗಿರ್ತೀವಿ. ಆಗ ಒಬ್ಬೊಬ್ಬನೇ ಮೀಡಿಯಾದವನು, ಬಂಡವಾಳಶಾಹಿ, ಪೌರೋಹಿತಶಾಹಿ ವರ್ಗ, ನಾವೆಲ್ಲ ಸಂಸಾರ ಮುಳುಗಿದ್ದ ಒಳಗಿಂದ ಹೊರಗೆ ಬರ್ತಾರೆ. ಬಂದು ನಮ್ಮ ಮನೆಯೊಳಗೆ, ನಮ್ಮ ಆಫೀಸಲ್ಲಿ, ನಾನು ಕಟ್ಟೋ ಟ್ಯಾಕ್ಸ್ ಅಲ್ಲಿ, ನಾನು ಓಡಾಡೋ ರೋಡಲ್ಲಿ, ಎಲ್ಲ ಕಡೆಯೂ ಬಂದು ಆವರಿಸ್ಕೊಂಡು ನಮ್ಮನ್ನ ಒಳಗಿಂದ ತಿನ್ನೋದಕ್ಕೆ ಶುರು ಮಾಡ್ತಾರೆ. ಇದು ಹೋಮರ್ ಹೇಳಿದ ಬರೀ ಪೌರಾಣಿಕ ಕಥೆ ಅಲ್ಲ,
ಹೋಮರ್ ಹೇಳಿರೋದು ಬರೀ ಒಂದು ಮನೋವಿಜ್ಞಾನದ ಕಥೆಯಲ್ಲ, ಹೋಮರ್ ಹೇಳಿದ್ದು ಬರೀ ಒಂದು ಆಧ್ಯಾತ್ಮಿಕ ಕಥೆಯಲ್ಲ, ಅದೊಂದು ರಾಜಕೀಯ ಕಥೆಯೂ ಹೌದು. ಆ ರಾಜಕೀಯ ಅನ್ನೋದು ಪ್ರಪಂಚದ ಎಲ್ಲ ಮೂಲೆಯಲ್ಲೂ ಇದೆ, ಈ ದೇಶದಲ್ಲೂ ಇದೆ, ಆ ಕಾಲದಲ್ಲೂ ಇತ್ತು, ಮುಂದಿನ ಕಾಲದಲ್ಲೂ ಇರುತ್ತೆ, ಈ ಕಾಲದಲ್ಲೂ ನಡೀತಾನೆ ಇದೆ. ಇದನ್ನ ನಾವು ನೆರೇಟಿವ್ಸ್ ಇಂದ ಆಚೆ ನೋಡಿಲ್ಲ ಅಂತಂದ್ರೆ ನನಗೆ ದಾರ್ಶನಿಕನ ಒಬ್ಬ ಹೋಮರ್ ಹೇಳುವ ತತ್ವ ನನಗೆ ತಲುಪೋದೇ ಇಲ್ಲ. ನಾನು ಕೊನೆಗೆ ಬರೀ ಕುದುರೆ ಹಿಡ್ಕೊಂಡು ಆ ಊರು ಯಾವ ಎಲ್ಲಿತ್ತು, ಅದು ಹಿಸ್ಟಾರಿಕಲ್ ಆಗಿ ಎಲ್ಲಿದೆ, ಇದು ಅವ್ನು ಮಾಡಿಸಿರಿನ ಇವ್ನು ಮಾಡಿಸಿರಿನ ನೋಡ್ಕೊಂಡು ನಾವು ಕೂತೇ ಇರ್ತೀವಿ. ಆ ಕುದುರೆಯಿಂದ ಹೊರಗೆ ಬಂದು ನಮ್ಮನ್ನ ಒಳಗಿಂದ ತಿಂತಾನೇ ಇರ್ತಾರೆ.